ಹಾಗಂತ ಹೇಳಿ ಮುಂದಿನ ತಿಂಗಳು ಅವತ್ತಾಗದೇ ಇದ್ದರೂ ಅದನ್ನು ಮುಂದಿನ ವಾರ ಇಟ್ಕೊಳ್ಳಿ, ಇದು ನಿಲ್ಲೋದು ಬೇಡ ಅಂಥೇಳಿ ಪ್ರೀತಿಯಿಂದ ಹೇಳಿದ್ದನ್ನು ನೋಡಿದ್ವಿ. ಆದರೆ ಅದೇ ದಿವಸ ಇನ್ನಷ್ಟು ಬಿಸಿಯಾದ ಸಂದರ್ಭಕ್ಕೆ ನಮ್ಮ ಸಂದರ್ಭ ಬಂದು ನಿಂತಿತ್ತು. ಅದನ್ನೆಲ್ಲ ಮೀರಿ ಈ ಲೋಕಸಿರಿ ಕಲಾವಿದರ ಅತಿಥಿಗೆ ನಾಗೇಗೌಡರು ಕಟ್ಟಿದ ಈ ಲೋಕಕ್ಕೆ ನಿಮ್ಮ ಪ್ರೀತಿಯನ್ನು ಹೊತ್ತು ಬಂದಿದ್ದೀರಿ. ಎಲ್ಲ ಪಾಲ್ಗೊಂಡ ಹಿರಿಯರನ್ನು ಈ ಸಂದರ್ಭದಲ್ಲಿ ಪಾಲ್ಗೊಳ್ತೀನಿ. ಕಲಾವಿದೆಯರು ಕೂಡ ನಮ್ಮ ಜೊತೆಗೆ ಆಮೇಲೆ ಪಾಲ್ಗೊಳ್ಬೇಕು ಅಂತ ಕೋರ್ಕೊಳ್ತೀನಿ. ಕಲಾವಿದರಾದ ಕೃಷ್ಣೇಗೌಡರು ಒಂದು ಕೋಲಾಟದ ಗಣಸ್ತುತಿ ಮತ್ತು ಸೋಬಾನೆಯ ಒಂದು ಗಣಸ್ತುತಿಯನ್ನು ಹಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತೀನಿ. ಮೈಕಾನ್ ಮಾಡಿ ಶರಣು ಶರಣು ಗಣದೇವ ನಮ್ಮ ಕರುಣದಿಂದ ಜನಿಸಯ ಗಣದೇವ. ಶರಣು ಶರಣು ವಯ ಗಣದೇವ ನಮ್ಮ ಕರುಣದಿಂದ ಜನಿಸಯ ಗಣದೇವ. ತಣ್ಣೀರು ಸ್ನಾನ ಮಾಡಿ ಗಣದೇವ ನಿಮಗೆ ಹಸುರಂಗಿ ಕಾಲು ಕಡ್ಗ ಗಣದೇವ. ಶರಣು ಶರಣು ವಯ ಗಣದೇವ ನಮ್ಮ ಕರುಣದಿಂದ ಜನಿಸಯ ಗಣದೇವ. ತಣ್ಣೀರು ಸ್ನಾನ ಮಾಡಿ ಗಣದೇವ ನಿಮಗೆ ಹಸುರಂಗಿ ಕಾಲು ಕಡ್ಗ ಗಣದೇವ. ಹಸುರಂಗಿ ಕಾಲು ಕಡ್ಗ ಗಣದೇವ ಕುಸುಲಾದ ಬಾದಂಬಿ ಹಾಲು ಗಣದೇವ. ಶರಣು ಶರಣು ವಯ ಗಣದೇವ ನಮ್ಮ ಕರುಣದಿಂದ ಜನಿಸಯ ಗಣದೇವ. ಕೊಂಬೆ ಮೇಗಳ ಲಿಂಬಿ ಹಣ್ಣು ಗಣದೇವ ನಿಮಗೆ ಗೋನೆ ಮೇಗಳ ಬಾಳೆಹಣ್ಣು ಗಣದೇವ. ಶರಣು ಶರಣು ವಯ ಗಣದೇವ ನಮ್ಮ ಕರುಣದಿಂದ ಜನಿಸಯ ಗಣದೇವ. ಕೊಂಬೆ ಮೇಗಳ ಲಿಂಬಿ ಹಣ್ಣು ಗಣದೇವ ನಿಮಗೆ ಗೋನೆ ಮೇಗಳ ಬಾಳೆಹಣ್ಣು ಗಣದೇವ. ಗೋನೆ ಮೇಗಳ ಬಾಳೆಹಣ್ಣು ಗಣದೇವ ತಪ್ಪಾದೆ ತಂದೊಪ್ಪಿಸೇವು ಗಣದೇವ. ಶರಣು ಶರಣು ವಯ ಗಣದೇವ ನಮ್ಮ ಕರುಣದಿಂದ ಜನಿಸಯ ಗಣದೇವ. ಈಗ ನಮ್ಮ ಈ ದಿವಸದ ಲೋಕಸಿರಿ ಕಲಾವಿದರು ಎಷ್ಟೊಂದು ಕಲೆಗಳಲ್ಲಿ ಪರಿಣಿತರಂದರೆ ಅವರು ಕೋಲಾಟದ ಮಾಸ್ಟ್ರು. ಹಾಗೆ ಸೋಬಾನೆ ಪದ ಸಾಮಾನ್ಯವಾಗಿ ಹೆಂಗಸರು ಮಾತ್ರ ಹೇಳುವಂಥದ್ದು. ಹೆಂಗಸರು ದನಿ ಬನ್ನಿನ ಗಂಡಸರು ಅಷ್ಟು ಸುಲಭವಾಗಿ ಹಾಡೋದಲ್ಲ. ಅಂಥ ಸಂದರ್ಭದಲ್ಲಿ ಸೋಬಾನೆ ಕೃಷ್ಣೇಗೌಡ ಅಂತ ಇನ್ನೊಬ್ಬ ಸೋಬಾನೆ ಕೃಷ್ಣೇಗೌಡ ಅಂತ ಲಕ್ಷ್ಮೀ ಸಾಗರದಲ್ಲಿದ್ದರು. ಅವರ ಶಿಷ್ಯರಾಗಿ ಅವರ ಹಾಗೆ ಹೆಂಗಸರ ಎಲ್ಲ ಹಾಡುಗಳನ್ನು ತಮ್ಮ ಒಡಲಿಗೆ ಹಾಕ್ಕೊಂಡು ಗಂಟ್ಲಿಗೆ ತಂದುಕೊಂಡು ಹಾಡೋದನ್ನು ಕಲ್ತ್ಕೊಂಡವರು, ಅವ್ರ ಜೊತೆಗೆ ಅವ್ರ ಶಿಷ್ಯರಾಗಿ ಪಳಗಿದವರು ಈ ಸೋಬಾನೆ ಕೃಷ್ಣೇಗೌಡ. ಹಾಗಾಗಿ ಇವರು ಸೋಬಾನೆಯ ದಾರೆಯನ್ನೇ ಹಾಡಿನ ದಾರಿಯನ್ನೇ ಹರಿಸುವಲ್ಲ ಅಸಾಮಾನ್ಯ ಶಕ್ತಿ. ಸೋಬಾನೆ ಜೊತೆಗೆ ಗಾರುಡಿಗೊಂಬೆ, ಪಟದ ಕುಣಿತ, ವೀರಗಾಸಿ ಏನೆಲ್ಲ ಕಲೆಗಳನ್ನು ಜನಪದ ಕಲೆಗಳಲ್ಲಿ ಒಬ್ಬರು ಕಲಿಯೋದು ತುಂಬ ಕಡಿಮೆ. ಆದರೆ ಸೋಬಾನೆ ಕೃಷ್ಣೇಗೌಡರು ಅದಕ್ಕೆ ಹೊರತು. ಹಾಗಾಗಿ ಅಷ್ಟು ಕಲೆಗಳನ್ನು ತೋರಿಸುವಂತಹ ಅಪರೂಪದ ಕಲಾವಿದರು. ನಮ್ಮ ಈ ಕಾರ್ಯಕ್ರಮಕ್ಕೆ ಈ ದಿವಸ ನಮ್ಮ ಗೋರಾ ಶ್ರೀನಿವಾಸ್ ಅವರು, ನಮ್ಮ ಪ್ರಿನ್ಸಿಪಾಲ್ ವಿಜಯರಾಂಪುರ ಅವರು, ಸಿದ್ದರಾಜಯ್ಯ, ಚೌಪು ಸ್ವಾಮಿ ಒಳಗೊಂಡು ಅನೇಕರು ನಮ್ಮ ಜೊತೆಗೆ ಪಾಲ್ಗೊಂಡಿದ್ದೀರಿ. ನಿಮ್ಮನ್ನೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪೂಜಾ ಶಿವಣ್ಣ ಅವರು ಬಂದಿದ್ದಾರೆ. ಇನ್ನೆಲ್ಲ ಕಲಾವಿದರನ್ನು ನಾವು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಕೃಷ್ಣೇಗೌಡರ ಸೋಬಾನೆಯಲ್ಲಿ ಯಾವುದಾದ್ರು ದೇವ್ರ ಪದ ಅಥವಾ ಸೋಬಾನೆಯಲ್ಲಿ ಮುಂಗಯ ಮ್ಯಾಲೆ ಗಿಡಗಾವ ಸೋಬನ್ನಿರೆ ಸೋಬನ ಬನ್ನಿರೆಯ ಮ್ಯಾಲೆ ಗಿಡಗ ನಾಡಿ ಸೋಗಂಡು ಹೋದ ನರನಾಲೆ ಮನೆಗೆ ಸೋಬನ್ನಿರೆ ಸೋಬನ ಬನ್ನಿರೆ ಚೆಲುವಯ್ಯ ಯಾವಾಗ ಬಂದೆ ಚೆಲುವಯ್ಯ ಸೋಬನ್ನಿರೆ ಸೋಬನ ಬನ್ನಿ ಯಾವಾಗ ಬಂದೆ ಚೆಲುವಯ್ಯ ಅಂತೇಳಿ ಮಂದಾಲೆಗಾಕೆ ಮಳೆಯಾಕೆ ಸೋಬನ್ನಿರೆ
ಮೊತ್ತು ಸುಗಾಲುದೆ ಮೊತ್ತು ನಿನಗೆ ಅರಕೆರೆ ಸೋಬನ್ನಿರೆ ಸೋಬನ ಬನ್ನಿ ಮೊತ್ತು ನಿನಗೆ ಅರಕೇನೆ ವಾರೋ ನಂದೆ ಮುನುಸೆ ಕೊತ್ತವಳೆ ಗರಮಲ್ಲಿ ಸೋಬನ್ನಿರೆ ಸೋಬನ ಬನ್ನಿ ಮುನುಸೆ ಕುಂತೊಳಗೆ ಮುತ್ತು ಸೋಗಾಲು ದುಂಬೆ ಮೊತ್ತು ನೀನು ನಿನಗೆ ಅರಕೆರೆ ಸೋಬನ್ನಿರೆ ಸೋಬನ ಬನ್ನಿ ಮೊತ್ತ ನಿನಗೆ ಅರಕೇನೆ ವಾರೋ ನಂದೆ ನಮ್ಮಪ್ಪನ ಮನೆಯ ಬೆಲೆ ಇಲ್ಲ ಸೋಬನ್ನಿರೆ ಸೋಬನ ನಮ್ಮಪ್ಪನ ಮನೆಯ ಬೆಲೆ ಇಲ್ಲ ಚೆಲುವಯ್ಯ ಮೊತ್ತ ನಿನಗೆ ಅರಕೆರೆ ಸೋಬನ್ನಿರೆ ಸೋಬನ ಬನ್ನಿ ಒಪ್ಪೇನ ತರೋಲಿಲ್ಲ ನೆಚ್ಚೇನೆ ಬರೋಲಿಲ್ಲ ಎಚ್ಚೇನ ಮಾತು ನಿನಗ್ಯಾಕೆ ಸೋಬನ್ನಿರೆ ಸೋಬನ ಬನ್ನಿ ಎಚ್ಚೇನ ಮಾತು ನಿನಗಾಕಿ ವಾರೋ ನಂದೆ ಬಚ್ಚಣಿಗೆದಿರುವ ಬಡಗಾರ ಸೋಬನ್ನಿರೆ ಸೋಬನ ಬನ್ನಿ ಬಚ್ಚಣಿಗೆದಿರುವ ಬಡಗಾಲ ಬೇದರೆ ಹೆಚ್ಚುಗೋ ಬಂದಾಗ ಮ್ಯಾರೆಯೋಳೆ ಸೋಬನ್ನಿರೆ ಸೋಬನ ಬನ್ನಿ ಚೆಲುವೆ ಒಡಲಾಗೆ ಮೆಲುಕಾಟೆ ಕಟ್ಟೋಲಾಗೆ ಮಾನ್ಯಾದ ರೋಟೆ ಮಾಟ ಕಾಟೆ ಸೋಬನ್ನಿರೆ ಸೋಬನ ಬನ್ನಿರೆ ನೀರು ಬೇಕೆ ಸರ್ ನೀರು ಕೊಡಿ ಬಾರೆ ಪಟ್ಲಮ್ಮ ನೀರೇಗ ಹೋಗಣ ಸೇದೋವಾಗ ಬಾಲೋಗೇರೆ ಕೋಲು ಕೋಲೆ ಸೇರುವಾಗ ಬಳುಗೈಲೆ ಕೋಲು ಕೋಲೆ ಸೇದೋವಾಗ ಬಾಲೋಗೇರೆ ಕೋಲು ಕೋಲೆ ಸೇರುವಾಗ ಬಳುಗೈಲೆ ಕೋಲು ಕೋಲೆ ಸೇದೋವಾಗ ಬಲಗೈಲೆ ಎಡಕೊಂಡ ಅವಳ ಸೇದೋತ ಸೇವನ ಜ್ಞಾನಿದಾಳೆ ಕೋಲು ಕೋಲೆ ಸೇರೋತ ಸೇವನ ನೆನೆದಾಳೋ ಕೋಲು ಅವಳ ಕೋಲೆ ಸೇದೋತ ಸೇವನ ಜ್ಞಾನಿದಾಳೆ ಕೋಲು ಕೋಲೆ ಸೇರೋತ ಸೇವನ ನೆನೆದಾಳೆ ಕೋಲು ಕೋಲೆ ಇಲ್ಲೇ ಕಾಲೋಳೆ ಚೆಲ್ಲೆ ತನರಿಯೋಳೆ ಕಲ್ ಮೇಲೆ ಕಾಲ ತ್ವಾಳಿಯೋಳೆ ಕೋಲು ಕೋಲೆ ಕೊಲ್ಮೇಲೆ ಕಾಲ ತೊಳೆಯೋಳೆ ಕೋಲು ಕೋಲೆ ಕಲ್ ಮೇಲೆ ಕಾಲ ತ್ವಾಳಿಯೋಳೆ ಕೋಲು ಕೋಲೆ ಕೊಲ್ಮೇಲೆ ಕಾಲ ತೊಳೆಯೋಳೆ ಕೋಲು ಕಲ್ ಕೋಲೆ ಮೇಲೆ ಕಾಲ ತ್ವಾಳಿಯೋಳೆ ಪಾಟ್ಲಮ್ಮ ನಿನ್ನ ಪಿಲ್ಲಿ ಸವರಾಕೆ ಬ್ಯಾಲೆ ಬಂದ ಕೋಲು ಕೋಲೆ ಬೆಲೆ ಸೌರಾಕೆ ಬೆಲೆಯಾದೋ ಕೋಲು ನಿನ್ನ ಕೋಲೆ ಪಿಲ್ಲಿ ಸವರಾಕೆ ಬ್ಯಾಲೆ ಬಂದ ಕೋಲು ಕೋಲೆ ಬೆಲೆ ಸೌರಾಕೆ ಬೆಲೆಗಾಂದೋ ಕೋಲು ಎಲ್ಲ ಕೋಲೆ ಬಂದವರೆ ಪಟ್ಲಮ್ಮ ಬಂದಿಲ್ಲ ಬತ್ತವಳೆ ಗದ್ದೆ ಬಯಲೇಲೆ ಕೋಲು ಕೋಲೆ 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 ಬತ್ತಾಳೆ ಗದ್ದೆ ಬಯಲೇಲೆ ಪಟ್ಲಮ್ಮ ಅವಳ ದಬ್ಬಯ್ಯವಲ್ಲ ತೊಳ್ಕೊಂಡು ಕೋಲು ಕೋಲೆ ದಬ್ಬೆಯವಲ್ಲ ತೊಳ್ಕೊಂಡು ಕೋಲು ಅವಳ ಕೋಲೆ ದಬ್ಬಯ್ಯವಲ್ಲ ತೊಳ್ಕೊಂಡು ಕೋಲು ಕೋಲೆ ದಬ್ಬೆಯವ
ಕೋಲು ಕೋಲು ಜಾತೆ ತೊಳೆ ನಾರವಕೆಯ ಕೋಲು ಕಡಗಣ ಕಪ್ಪನೋಳೆ ನಡವೆನ್ನ ಜಡಿಯೋಳೆ ನಡರಂಗದಲ್ಲಿ ನಲಿಯೋಳೆ ಕೋಲು ಕೋಲು ರಂಗದಲ್ಲಿ ನಲಿಯೋಳೆ ಕೋಲು ನಡರಂಗದಲ್ಲಿ ನಲಿಯೋಳೆ ಕೋಲು ಕೋಲು ರಂಗದಲ್ಲಿ ನಲಿಯೋಳೆ ಕೋಲು ನಡರಂಗದಲ್ಲಿ ನಲಿಯೋಳೆ ಪಾಟ್ಲಮ್ಮ ನಡಮುಡು ಬಂದಾವೆ ದಯ ಮಾಡಿ ಕೋಲು ಕೋಲು ನಡಮುಡು ಬಂದಾವೆ ದಯ ಮಾಡೆ ಕೋಲು ನಡಮುಡು ಬಂದಾವೆ ದಯ ಮಾಡಿ ಕೋಲು ಕೋಲು ನಡಮುಡು ಬಂದಾವೆ ದಯ ಮಾಡೆ ಕೋಲು ಕಲ್ಲೇ ಮಾತಾಡುತ್ತಾವೆ ಗಿಡವೇ ಓಲಾಡುತ್ತಾವೆ ಚುಂಚನಗೆರೆಯ ಬೆಟ್ಟದ ಮೇಲೆ ನವಲು ಕೂಗುತ್ತಾವೆ ಮಾತಾಡುತ್ತಾವೆ ಗಿಡವೇ ಒಲಾಡುತ್ತಾವೆ ಚುಂಚನಗಿರಿಯ ಬೆಟ್ಟದ ಮೇಲೆ ನವಲು ಕೂಗುತ್ತಾವೆ ಚೋನಗೆರೆಯಲ್ಲಿ ಮುಂದೋಗೋ ನೋವಾಲೆ ಬೈರೋ ಕಂಡಾರೆ ಬಾರಿ ಹೇಳೋ ಕಲ್ಲೇ ಮಾತಾಡುತ್ತಾವೆ ಕಲ್ಲೇ ಮಾತಾಡುತ್ತಾವೆ ಗಿಡವೇ ಒಲಾಡುತ್ತಾವೆ ಚುಂಚನಗಿರಿಯ ಬೆಟ್ಟದ ಮೇಲೆ ನವಾಲು ಕೂಗುತ್ತಾವೆ ಬೈರೋ ಕಂಡಾರೆ ಬಲ್ಲೇಳು ನೋವಾಲೆ ಗುರುಗಳು ಕಂಡಾರೆ ನೆಲ್ಲ ಹೇಳೋ ಕಲ್ಲೇ ಮಾತಾಡುತ್ತಾವೆ ಮಾತಾಡುತ್ತಾವೆ ಗಿಡವೇ ಒಲಾಡುತ್ತಾವೆ ಚುಂಚನಗಿರಿಯ ಬೆಟ್ಟದ ಮೇಲೆ ನವಾಲು ಕೂಗುತ್ತಾವೆ ಗುರುಗಳು ಕಂಡಾರೆ ನಿಲ್ಲೇಳು ನೋವಾಲೆ ನಾ ಪದ ಹಿಡದೇನೋ ಆರಗಳಿಗೆ ಕಲ್ಲೇ ಮಾತಾಡುತ್ತಾವೆ ಕಲ್ಲೇ ಮಾತಾಡುತ್ತಾವೆ ಗಿಡವೇ ಒಲಾಡುತ್ತಾವೆ ಚುಂಚನಗಿರಿಯ ಬೆಟ್ಟದ ಮೇಲೆ ನವಾಲು ಕೂಗುತ್ತಾವೆ ಬಸುವ ಸುವ ಸುವಂದರಕ್ಕೆ ತೋಳಸೆದುರೆ ಸುವಂದರಕ್ಕೆ ತೋಳಸಿದರೆ ಬಸುವ ಸುವ ಸುವಂದರಕ್ಕೆ ತೋಳಸೆದುರೆ ಸುವಂದರಕ್ಕೆ ತೋಳಸಿದರೆ ಬಾವುಡ ಮುಡುಗೆ ಬಳಸೆ ಬತ್ತವನೋದೆ ಮನದಲ್ಲಿ ನಾವು ನೆನದೇವೋ ಸುವಂದರಕ್ಕೆ ತೋಳಸಿದರೆ ಮನದಲ್ಲಿ ನಾವು ಯಾರ ನೆನದೇವೋ ದೇವೇರಮ್ಮನ ನೆನದೇವೋ ಸುವಂದರಕ್ಕೆ ತೋಳಸಿದರೆ ಸುವ ಸುವ ಸುವಂದರಕ್ಕೆ ತೋಳಸೆದುರೆ ಸುವಂದರಕ್ಕೆ ತೋಳಸಿದರೆ ನೀವು ಈಗ ಕೇಳಿದ ಹಾಡುಗಳು, ನಿಮಗೆ ಕೇಳಿದ ದನಿ, ಯಾರೂ ಈ ಹಾಡುಗಳನ್ನು ಇನ್ನೂ ಸೋಬಾನಿಯಲ್ಲಿ ಕೇಳಿದಿರಿ. ಹೆಂಗಸರ ಹಾಡುವ ಹಾಡಿನ ಬನಿಗಳನ್ನು ಕೇಳಿದವರೇ ಕಾಲದಲ್ಲಿದ್ದೀರಿ. ಹಾಗಾಗಿ ಕೃಷ್ಣೇಗೌಡರು ನಮ್ಮ ಮಧ್ಯೆ ಇರುವ, ನಾವು ಕಂಡ ನಾಗೇಗೌಡರ ಕಾಲದಿಂದ ಕಂಡ ಗಂಡಸರಲ್ಲಿ ಸೋಬಾನೆ ಹಾಡುಗರಲ್ಲಿ 3-4 ಜನ ಹೆಸರು ಬರುತ್ತೆ. ಇವ್ರು ಗುರುಗಳಾಗಿದ್ದ ಲಕ್ಷ್ಮೀಸಾಗರದ ಸೋಬಾನೆ ಕೃಷ್ಣೇಗೌಡರು, ಈಗ ಮಾಗಡಿ ಹತ್ರ ಇರೋ ಸೋಬಾನೆ ರಾಮಯ್ಯ, ಮತ್ತು ಇನ್ನೊಬ್ಬ ಸೋಬಾನೆ ರಾಮಯ್ಯ ಅಂಥೇಳಿ ಮೈಸೂರು ಮಂಡ್ಯ ಸೀಮೆಯಲ್ಲೇ ಇದ್ದಾರೆ. ಭಾಳ ಮುಖ್ಯವಾಗಿ ಕಾಣೋರು 3-4 ಹೆಸರು. ಹಾಗೆ ನೋಡಿದರೆ ಆಶ್ಚರ್ಯ ಆಗ 1-2 ಉತ್ತರ ಕರ್ನಾಟಕದಲ್ಲಿ ಹಾಡ್ಬೋದೇ ಹೊರತು ಇವರಷ್ಟು ಆ ಬನಿಗಳನ್ನು ನಮಗೆ ಮೈಯೊಳಗೆ ಬಿಟ್ಕೊಂಡ ಹಾಗೆ, ಮನಸ್ಸಿಗೆ ಬಿಟ್ಕೊಂಡ ಹಾಗೆ
ಮುದ ತುಂಬಿ ಕಟ್ಟೋ ಹಾಗೆ ಹಾಡುವಂಥ ಹಾಡುಗಾರರು ತುಂಬ ಅಪರೂಪದವರು. ಅದರಲ್ಲಿ ಕೃಷ್ಣೇಗೌಡರು ಭಾಳ ದೊಡ್ಡ ಸಾಧಕರು. ಅದ್ರ ಜೊತೆಗೆ ಕಾಲಮಾನ ಯಾವಾಗಲೂ ಬದಲಾಗ್ತಾನೆ ಇರಬೇಕು. ಹಳೆ ತಲೆಮಾರಿನ ಈ ಕಲಾವಿದರು 40 ವರ್ಷಗಳ ಹಿಂದೆ ಚುಂಚನಗಿರಿ ಯಾವ ಮೇಳ ಕಂಡರು, ನಾಗೇಗೌಡರು ಹುಟ್ಟು ಹಾಕಿದ ಗೀತ ಗಾಯನ ಮೇಳ ಅಂದರೆ ಆ ಮೇಳಕ್ಕೆ ಪಟಗಳು ಇಟ್ಕೊಂಡು ಕೊರವಂಜಿ ಕೋಲಾಟ ವಿಶೇಷವಾದ್ದು. ಕೋಲಾಟದ ಅಪರೂಪದ ಕಲಾವಿದರು ಕೃಷ್ಣೇಗೌಡರು. ಆ ಕೋಲಾಟದಲ್ಲಿ ಕೊರವಂಜಿ ಕೋಲಾಟ ಅಂತ ಒಂದು ಸಣ್ಣ ಬಯಲಾಟದ ಸುಂದರವಾದ ರೂಪ ಆ ಕೋಲಾಟದಲ್ಲಿ. ಈಗ ನೋಡುಗರು ಕೋಲಾಟದ ವಾದ್ಯಗಳ ಅಬ್ಬರದ ಮಧ್ಯೆ ಕೋಲಾಟವೇ ಕಡಿಮೆ ಆಗ್ತಾ ಇರೋ ಕಾಲದಲ್ಲಿ ಕೋಲಾಟದ ಅಪರೂಪದ ಕಲಾವಿದರು. ಅದರಲ್ಲಿ ಹೆಣ್ಣು ಗಂಡು ಇರುವಂಥ ಕೊರವಿ ಇರುವಂಥ ಒಂದು ಕಥನ ಭಾಗ ಬರುತ್ತದೆ. ಅದರಲ್ಲಿ ಕೊರವಿ ವೇಷ, ಹೆಣ್ಣನ್ನು ಸೀರೆ ಉಟ್ಕೊಂಡು ಜಡೆ ಹಾಕ್ಕೊಂಡು ಹೂ ಮುಡ್ಕೊಂಡು ಆ ಇಡೀ ಚುಂಚನಗಿರಿ ದಾರಿ ತುಂಬ ತೇರಿನ ಬೀದಿ ತುಂಬ ಕುಣಿಯೋದನ್ನು ಬಹಳ ಸಾರಿ ಕಂಡಿದ್ದೇವೆ. ಹಾಗಾಗಿ ಹಳೆ ತಲೆಮಾರಿನಲ್ಲಿ ಒಂದು ಸಾರಿ ಕರೆದ್ರಿ ಅಂದರೆ ಅದು ನಮ್ಮ ಗೌರವ ಅಂತ ಭಾವಿಸುವ ತಲೆಮಾರಿನ ಕಲಾವಿದರು ಕೃಷ್ಣೇಗೌಡರು. ಅವರನ್ನು ಗೌರವಿಸೋದು ಅಂದರೆ ನಾಗೇಗೌಡರಿಗೆ ಸಂತೋಷ, ಮತ್ತು ಇದನ್ನು ಈ ಕಾರ್ಯಕ್ರಮನೇ ಹುಟ್ಟು ಹಾಕಿದ ತಿಮ್ಮೇಗೌಡರಿಗೆ ತುಂಬ ಪ್ರೀತಿ. ಆದಿತ್ಯ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸೀಮೆಯ ಅಪರೂಪದ ಸಂಸ್ಥೆಯನ್ನು ಕಟ್ಟಿ ಅನೇಕ ವಿದ್ಯಾರ್ಥಿಗಳಿಗೆ ಅಪರೂಪದ ವಿದ್ಯಾದಾನವನ್ನು ಕೊಡ್ತಾ ಇರೋ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಗೆ ಮತ್ತೊಬ್ಬ ಹಿರಿಯರು ಅರಣ್ಯ ಇಲಾಖೆಯಲ್ಲಿ ಭಾಳ ದೊಡ್ಡ ಹುದ್ದೆಯನ್ನು ನಡೆಸಿ ಎಲ್ಲರ ಪ್ರೀತಿ ಪಾತ್ರರಾದ ಮಾನ್ಯ ಶಿವಣ್ಣ ಅವರು ಇದ್ದಾರೆ. ಈಗ ನಮ್ಮ ಕಲಾವಿದರನ್ನು ಗೌರವಿಸಬೇಕು ಅಂತ ಹೇಳಿ ಎಲ್ಲ ಅತಿಥಿಗಳನ್ನು ಕೇಳ್ಕೊಳ್ತೀವಿ. ಜಾಸ್ತಿ ಮುಂದಕ್ಕೆ ಹೋಗ್ಬೇಡ. ಹಾಗೆ ಅವರ ಇವರ ದನಿಗೆ ದನಿ ಸೇರಿಸಿ ಹಾಡುತ್ತಿರುವ ಶ್ರೀಮತಿ ದೇವಮ್ಮ ಅವರು, ಶ್ರೀಮತಿ ಜಯಮ್ಮ ಅವ್ರಿಗೆ ಕೂಡ ಈಗ ಕರೆ ಬರೀ ಅಮ್ಮ ಅವನೇ ಕೂಗಿ ಬರ್ತಾನೆ. ಹಾಂ, ನಮ್ಮ ಈ ದಿವಸದ ಅತಿಥಿಗಳಾದ ಶ್ರೀ ಚಂದ್ರಶೇಖರ್ ಅವ್ರಿಗೆ ಕೂಡ ಹಾಗೆ ನಮ್ಮ ಇನ್ನೋರ್ವ ಅತಿಥಿಗಳಾದ ಶ್ರೀ ಶಿವಣ್ಣ ಅವರಿಗೂ ಕೂಡ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಅವ್ರಿಗೂ ನಮ್ಮ ಪ್ರೀತಿಯ ನಮನಗಳನ್ನು ಈ ಸಂದರ್ಭದಲ್ಲಿ ಇರ್ತದೆ. ಈಗ ನಮ್ಮ ಪರಿಷತ್ನ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ನಾವು ಅಧ್ಯಕ್ಷರಾಗಿರೋದ್ರಿಂದ ಕೊನೆಯಲ್ಲಿ ಮಾತಾಡೋಣ ಅಂತಿದ್ದೆ. ಇನ್ನು ನಮ್ಮ ಮುಖ್ಯ ಅತಿಥಿಗಳು ಈಗಲೇ ಮಾತಾಡಬೇಕು ಅಂತ ಕೇಳ್ತಿದ್ದಾರೆ. ಒಂದು ಸಂತೋಷದ ಸುದ್ದಿ ಅಂದರೆ ನಮ್ಮ ಸೋಬಾನೆ ಕೃಷ್ಣೇಗೌಡರನ್ನ ಈ ಲೋಕಸಿರಿ 40ನೇ ತಿಂಗಳ ಅತಿಥಿಯಾಗಿ ನಾವು ನಮ್ಮ ನಾಗೇಗೌಡರು ಕಟ್ಟಿದ ಜಾನಪದ ಲೋಕಕ್ಕೆ ಅವ್ರನ್ನ ಬರಮಾಡಿಕೊಂಡು ಗೌರವಿಸ್ತಾ ಇರುವಂಥದ್ದು. ನಮ್ಮ ನಾಗೇಗೌಡರ ಆಸೆ ಏನು ಅಂದರೆ ಈ ಜನಪದ ಲೋಕ ಕಲಾವಿದರ ಕಾಶಿ ಇದು. ಕಲಾವಿದರನ್ನ ಗೌರವಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಇಲ್ಲಿ ಅಂತ ಅನ್ನೋ ಒಂದು ಅವರ ಆಸೆನ ನಾವು ಈಡೇರಿಸ್ತಾ ಇದ್ದೀವಿ. ಈಗ
ಸೋಬಾನೆ ಕೃಷ್ಣೇಗೌಡರು 40ನೇ ಗೌರವ ಅತಿಥಿಗಳು. ಅಂದರೆ ಇದುವರೆಗೆ 40 ಜನನ 39 ಜನ ನಾವು ಗೌರವಿಸಿ ಇವರು 40ನೇವರಾಗಿ ನಮ್ಮ ಸೋಬಾನೆ ಕೃಷ್ಣೇಗೌಡರು ಬಂದಿದ್ದಾರೆ. ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆಲ್ಲ ದೇವರು ಆಯುಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ತೇನೆ, ಪ್ರಾರ್ಥನೆ ಮಾಡ್ಕೊಡ್ತೇನೆ ದೇವರಲ್ಲಿ. ಈಗ ತಾನೇ ಅವ್ರು ಹಾಡುವುದನ್ನು ಕೇಳಿದ್ರಿ ನೀವು. ನನಗೆ ನೆನಪು ಬಂತು ಅವ್ರು ಹಾಡುವಾಗ. ನಾನು ಮದುವೆ ಆದಾಗ 1971ನೇ ಇಸ್ವಿನಲ್ಲಿ ಈ ಗಂಡಸರು ಹಾಡೋದು ನಾವು ಕೇಳಿರಲಿಲ್ಲ, ಸೋಬಾನೆ ಪದ ಅಲ್ವಾ, ಇರಲೇ ಇಲ್ವೇನೋ. ಬಟ್ ಇವತ್ತು ನಮ್ಮ ನಾಗೇಗೌಡರ ಪ್ರಭಾವದಿಂದ ಇಂಥವ್ರನ್ನೆಲ್ಲ ಹುಡುಕಿ ಬೆಳೆಸಿದ್ದಾರೆ ಅವರು ಕಲಾವಿದರನ್ನ. ಗಂಡಸರು ಆಡೋದನ್ನು ನಾವು ನೋಡಿದ್ದೀವಿ. ಅಂದ್ರೇನು, ಕಲಾವಿದರಿಗೆ ಯಾವುದೇ ಜಾತಿ ಧರ್ಮ ಲಿಂಗದ ಭೇದ ಇಲ್ಲ, ಕಲಾವಿದರು ಕಲಾವಿದರೇ. ಹಾಗಾಗಿ ನಮ್ಮ ಸೋಬಾನೆ ಕೃಷ್ಣೇಗೌಡರು ಸೋಬಾನೆ ಪದವನ್ನು ಆಡುವುದಲ್ಲದೆ ಕೋಲಾಟದಲ್ಲೂ ಸಹ ಅತ್ಯದ್ಭುತವಾದಂಥ ಕಲೆಯನ್ನು ಅವರು ಸಿದ್ಧಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಕೊರವಂಜಿ ಕೋಲಾಟ ಅವರ ಒಂದು ವಿಶೇಷತೆ. ಜೊತೆಗೆ ಅವರು ಪಟ್ಟದ ಕುಣಿತ, ಗಾರುಡಿ ಗೊಂಬೆಗಳ ಕುಣಿತ ಅದರ ಕಲಾವಿದರು ಹೌದು. ಎಂಥ ಕಾರ್ಯಕ್ರಮ ಇರಲಿ, ಸಣ್ಣದಾಗಲಿ ದೊಡ್ಡದಾಗಲಿ, ಭಾಳ ಶ್ರದ್ಧೆ ನಿಷ್ಠೆಯಿಂದ ಇವರು ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಈಗ ತಾನೇ ಅವರ ಹಾಡಿನಲ್ಲೂ ನಾವು ಕೇಳಿದ್ವು, ನಮ್ಮ ಶ್ರೀ ಆದಿಚುಂಚನಗಿರಿ ಮಠದ ಆಶ್ರಯದಲ್ಲಿ ಬೆಳೆದು ಆ ಮಠದಲ್ಲಿ ಅವ್ರಿಗೆ ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅನ್ನೋದು ನಿಮ್ಮ ಗಮನದಲ್ಲಿ ಬಹುಶಃ ಇದೆ ಅನಿಸುತ್ತೆ. ನಮ್ಮ ನಾಗೇಗೌಡರ ಪ್ರೇರಣೆಯಿಂದ ಹಿಂದೆ ಸ್ವಾಮೀಜಿಗಳು ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಸುಮಾರು 32-33 ವರ್ಷಗಳ ಹಿಂದೆ ಅವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸಾವಿರಾರು ಕಲಾವಿದರನ್ನ ರಾಜ್ಯದಾದ್ಯಂತ ಕರೆದು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಅವರನ್ನು ಗೌರವಿಸಿ ಊಟ, ವಸತಿ, ಅವ್ರಿಗೆ ವಸ್ತ್ರ ಮತ್ತು ಅವರು ಹೋಗ ಬರೋ ಖರ್ಚು, ಗೌರವಧನ ಕೊಟ್ಟು ಸಾವಿರಾರು ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ನಮ್ಮ ಶ್ರೀ ಆದಿಚುಂಚನಗಿರಿ ಮಠ ಮಾಡ್ತಾ ಇದೆ. ನೋಡಿ, ಆ ಮಠದ ಬಗ್ಗೆನೂ ಅತ್ಯದ್ಭುತವಾದಂಥ ಒಂದು ಹಾಡನ್ನು ಕಟ್ಟಿ ಹೇಳಿದಂಥ ನಮ್ಮ ಕೃಷ್ಣೇಗೌಡರು ನಿಜವಾಗ್ಲೂ ಜನಪದ ಕಲಾವಿದರಲ್ಲಿ ಒಂದು ಶ್ರೇಷ್ಠತೆಯನ್ನು ನಾವು ಕಾಣ್ಬೋದು. ಅಂತಂದರೆ ಅವರು ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೇ ಕಲೆಯನ್ನು ಕಲಿತು ಪ್ರದರ್ಶನ ಕೊಡ್ತಕ್ಕಂಥ. ನಾವೇನಾದರೂ ಯಾರಿಗಾರು ಒಬ್ಬರು ಸಹಾಯ ಮಾಡಿದ್ರೆ ಅವನಿಂದ ಏನಾಗ್ಬೋದು ಅಂತ ನೋಡ್ತೀವಿ, ಅಥವಾ ನಾವೇನಾದರೂ ಒಂದು ಕಲ್ತಿದ್ರೆ ಅಯ್ಯೋ ನಾವು ಯಾತಕ್ಕೆ ಕಲಿಬೇಕಾದ್ರಿಂದ ಎಷ್ಟು ದುಡ್ಡು ಬರ್ತದೆ. ಈಗಂತೂ ಈ ಕಲೆಗಳು ವ್ಯಾಪಾರೀಕರಣ ಆಗ್ತಾ ಇವೆ. ನೀವು ನೋಡ್ಬೋದು, ಹಿಂದೆ ನಾವೆಲ್ಲ ಹುಡುಗರಾಗಿ ಸ್ಕೂಲ್ಗೆ ಹೋಗ್ತಿದ್ದಾಗ ಆ ಬ್ರಿಟಿಷರ ಪರಂಪರೆಯಾಗಿದ್ದ ಬ್ಯಾಂಡ್ ಬಾರಿಸ್ಕೊಂಡು ಮುಂದೆ ಮುಂದೆ ಹೋಗ್ತಿದ್ದು. ಯಾವ್ದಾದ್ರು ಒಂದು ಸ್ವಾತಂತ್ರ್ಯ ದಿನಾಚರಣೆ ಆದರೆ ಅಲ್ವಾ, ಗಣರಾಜ್ಯ ದಿನೋತ್ಸವ ಆದರೆ, ರಾಷ್ಟ್ರೀಯ ಹಬ್ಬಗಳಾದರೆ ಮುಂದೆ ಸ್ಕೂಲ್ ಬ್ಯಾಂಡು, ಅದು ಬ್ರಿಟಿಷರ ಪರಂಪರೆ, ಅದು ನಮ್ದಲ್ಲ. ಅದು ನಮ್ದೆಲ್ಲ ತಮಟೆ, ಡೊಳ್ಳು, ನಗಾರಿ, ವೀರ್ಗಾಸೆ ಅಲ್ವಾ, ಕಂಸಾಳೆ, ಇವೆಲ್ಲ ನಮ್ಮ ಕಲೆಗಳು, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ಇದನ್ನು ಬಿಂಬಿಸ್ತಕ್ಕಂಥ ಕಲೆಗಳು. ಅದೃಷ್ಟವಶಾತ್ ನೋಡಿ, ಅದಕ್ಕೆ ಒಂದು ಚಕ್ರ ಅಂತಾರೆ, ಯಾವುದೇ ಒಂದು ಇದು ಅಷ್ಟು ಆಳಿದಂಥ ಬ್ರಿಟಿಷರ ಕಾಲದ ಒಂದು ಇದು, ಆ ಡ್ರಮ್ ಬೀಟಿಂಗು, ಅದು ಹೋಗಿ ಈಗ ನಮ್ಮ ಜನಪದ ಕಲಾವಿದರು ರಾಷ್ಟ್ರ ಮಟ್ಟದ ದೆಹಲಿಲಾಗಲಿ
ಬೆಂಗಳೂರಿನ ಮಾಣಿಕ್ ಶಾ ಪೆರೇಡ್ನಲ್ಲಾಗಲಿ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಾಗಲಿ ನಮ್ಮ ಜನಪದ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಮುಂಚೂಣಿಯಲ್ಲಿ ಬಿಟ್ಟು ಈಗ ನಮ್ಮ ಮೆರವಣಿಗೆ ಸಂಭ್ರಮ ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಜನಪದ ಕಲಾವಿದರಿಗೆ ಅಷ್ಟೊಂದು ಪ್ರಾಶಸ್ತ್ಯ, ಪ್ರಾಧಾನ್ಯತೆ, ಆದ್ಯತೆ, ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತಂದರೆ ಇದು ಒಂದು ಸಂತಸದ ವಿಷಯನೇ. ಮುಂದೆ ಈಗಿನ ಒಂದು ತಲೆಮಾರು ನಮ್ಮ ಸಂಸ್ಕೃತಿ ಇದು ಮೂಲ ಬೇರು. ಇದು ಹೇಗೆ ಪ್ರತಿಯೊಂದು ಗಿಡ ಮರಕ್ಕೆ ಒಂದು ತಾಯಿ ಬೇರು ಅಂತ ಇರ್ತದೆ, ಈ ಜನಪದ ನಮ್ಮ ಸಂಸ್ಕೃತಿಯ ಮೂಲ ಬೇರು, ತಾಯಿ ಬೇರು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಈಗಿನ ಒಂದು ಯುವ ಜನಾಂಗ ಆಸಕ್ತಿ ತೋರಿ ಮುಂದೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಸಂತೋಷದ ವಿಷಯ. ನಮ್ಮ ಕಲಾವಿದರೆಲ್ಲ ಕೂತಿದ್ದಾರೆ ಇಲ್ಲಿ, ಅವ್ರಿಗೆ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಯಾಕೆಂದರೆ ನಮ್ಮ ಕಲೆ ಎಂದೂ ನಶಿಸೋದಿಲ್ಲ. ಎಷ್ಟೇ ಟಿ ವಿ ಚಾನಲ್ಗಳು ಬರಲಿ, ಎಷ್ಟೇ ಏನೋ ಆಧುನಿಕತೆಯ ಭರಾಟೆಯ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರತಿಬಿಂಬಗಳು ಬಂದ್ರೂ ಮುಖ್ಯವಾಗಿ ನಮ್ಮ ಕಲೆ, ನಮ್ಮ ಸಂಸ್ಕೃತಿ ನಿರಂತರವಾಗಿ ಮುಂದುವರ್ಕೊಂಡು ಬೆಳ್ಕೊಂಡು ಬರ್ತದೆ. ಹಾಗಾಗಿ ನಮ್ಮ ಕೃಷ್ಣೇಗೌಡ ಅಂತವರು ಆ ಪರಂಪರೆ ಮುಂದುವರ್ಕೊಂಡು ಬೆಳ್ಕೊಂಡು ಹೋಗಲಿ, ಅದೇ ನಾಗೇಗೌಡರ ಆಶಯ. ಅದನ್ನು ನಾವು ಇವಾಗ ಪೂರೈಸ್ತಾ ಇದ್ದೀವಿ ಅಂತ ಹೇಳಿ ಈ ಕಲಾವಿದರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯವನ್ನು ಕೊಡಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಮಧ್ಯೆ ನಮ್ಮ ಇದೇ ಸೀಮೆಯ ರೋಟರಿ ಅಧ್ಯಕ್ಷರಾಗಿದ್ದವರು, ಹಿರಿಯ ಕವಿಗಳು, ದಲಿತ ಕವಿ ಸಿದ್ಧಲಿಂಗಯ್ಯವರ ಅತ್ಯಂತ ಆಪ್ತ ವಲಯದವರು, ಅತ್ಯಂತ ಸಾಹಿತ್ಯಿಕ ವಲಯದ ಜೊತೆಗೆ ತಮ್ಮ ಮನಸ್ಸನ್ನು ಇಟ್ಕೊಂಡಿರೋ MH ಸಂಸ್ಥೆಯಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಸುಭದ್ರವಾಗಿ ಕಟ್ಟಿ ಬೆಳೆಸಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಸಾಂಸ್ಕೃತಿಕ ವ್ಯಕ್ತಿತ್ವದ ಶ್ರೀ ಚಂದ್ರಶೇಖರ್ ಅವರು ನಮ್ಮ ಈ ದಿವಸದ ಅತಿಥಿ. ಅವರು ಕೆಲವು ಮಾತುಗಳನ್ನು ಆಡ್ತಾರೆ. ಇಂದಿನ ಗ್ಯಾಡ್ಜೆಟ್ ಯುಗದ ಸಮಾಜದಲ್ಲಿ ಕಲೆಗಾರರು ನಶಿಸಿ ಓಡುತ್ತಿರುವಂಥ ಇಂಥ ಸಂದರ್ಭದಲ್ಲಿ ಈ ಒಂದು ಜಾನಪದ ಲೋಕ ಅವ್ರನ್ನ ತರಿಸಿ, ಅವ್ರನ್ನ ಹಾಡಿಸಿ, ಅವ್ರನ್ನ ಅಭಿನಂದಿಸುವಂಥ ಕಾರ್ಯ ಮಾಡ್ತಿರೋದು ನಿಜಕ್ಕೂ ಅಭಿನಂದನೀಯ ಮತ್ತು ಶ್ಲಾಘನೀಯವಾದದ್ದು. ಈ ಒಂದು ತಿಂಗಳ ತಿಥಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಮುನ್ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಅಧ್ಯಕ್ಷರಿಗೂ ಕ್ಯೂರೇಟರ್ ಬಸವರಾಜರವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ತಿಂಗಳ ಅತಿಥಿಯಾದಂಥ ಶೋಭಾನೆ ಕೃಷ್ಣೇಗೌಡರವರು, ಅವರ ಕುಟುಂಬದವರು ದೇವರು ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಮಧ್ಯದ ಹಿರಿಯರು, ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಅನುಭವವುಳ್ಳವರು ಆದ ಶ್ರೀ ಶಿವಣ್ಣ ಅವರು ಸಭೆ. ಕರ್ನಾಟಕ ಪರಿಷತ್ತು ಶ್ರೀ ಎಚ್ ಎಲ್ ನಾಗೇಗೌಡ ಕವಿ ನೆನಪಿಗಾಗಿ ಶ್ರೀಮಂತ ತಿಮ್ಮೇಗೌಡರು ಪ್ರತಿ ತಿಂಗಳ ಒಬ್ಬ ಶ್ರೇಷ್ಠ ಕಲಾವಿದರನ್ನು ಜನಪದ ಲೋಕಕ್ಕೆ ಆಹ್ವಾನಿಸಿ ಅವರ ಪ್ರತಿಭೆಯನ್ನು ಮತ್ತು ಅವರ ಇದನ್ನು ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸುತ್ತಿರುವುದು ಬಹಳ ಸಂತೋಷವಾದಂಥ ವಿಷಯ. ಅದು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಈ ತಿಂಗಳ ಅತಿಥಿಗಳಾದಂಥ ಶೋಭಾನೆ ಕೃಷ್ಣೇಗೌಡರು ಕೇಳಿ ತುಂಬ ನನಗೆ ಖುಷಿ ಆಯಿತು. ಮಜ್ಜಿ ತುಂಬ ಚೆನ್ನಾಗಿ ಶೋಭಾನೆ ಆಡೋದು. ಆದರೆ ಅವ್ರನ್ನ ನೆನಪು ಬಂದರೆ ನನಗೆ ಈ ಶೋಭಾನೆ ಅದಕ್ಕೆ ಇನ್ನೊಂದು ಆಡಪ್ಪ ನೀನು ಅಂತ ನಾನು ಕೃಷ್ಣೇಗೌಡರನ್ನ ಕೇಳ್ಕೊಂಡೆ. ತುಂಬ ಚೆನ್ನಾಗಿ ಆಡಿದರು. ಇದು ನಶಿಸಬಾರದು, ಇದು ಮುಂದುವರಿಸ್ಕೊಂಡು ಹೋಗಬೇಕು. ಕೃಷ್ಣೇಗೌಡರು ಅಂಥವ್ರನ್ನ ಇನ್ನೂ ಒಂದು 4-6 ಜನನ ಸೃಷ್ಟಿ ಮಾಡಿ ಅದನ್ನು ಈ ಸಮಾಜಕ್ಕೆ ನೀಡಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಹಾಗೂ ಈ ಪರಂಪರೆ ಏನು ಮಾಡ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ. ಕೃಷ್ಣೇಗೌಡರಿಗೆ ಮತ್ತು ಕುಟುಂಬದವರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಕೊಟ್ಟು ದೇವರು ಒಳ್ಳೇದು ಮಾಡಿ ಅಂತ ಹೇಳಿ ನಾನು ಇನ್ನು ನಾವು ಕೃಷ್ಣೇಗೌಡರ
ಅನುಭವ, ಅವರ ಕಲೆ ಜೊತೆಗೆ ಮುಂದಕ್ಕೋಣ. ಬಹಳ ಆರಂಭಕ್ಕೆ ನಾವು ಇಲ್ಲಿವರೆಗೂ ಸೋಬಾನೆ ಹಾಡನ್ನು ದಟ್ಟವಾಗಿ ಕೇಳಿದಿರಿ. ಅವರು ಕೋಲಾಟದ ಅತ್ಯಂತ ಮಾಸ್ಟರ್ ಅಂದರೆ ನಾವು ತುಂಬ ದೊಡ್ಡ ಅನುಭವಿ ಗುರುಗಳು ಅಂತ ಏನು ಹೇಳ್ಬೋದು. ಬಹಳ ದೊಡ್ಡ ಪದ ಮಹಾಮಹೋಪಾಧ್ಯಾಯ ಅನ್ನೋವರೆಗೂ ಹೇಳ್ತೀವಿ. ವಿದ್ವಾನ್ ಅಂತೀವಿ, ಸಂಗೀತದಲ್ಲಿ ಪಂಡಿತ್ ಅಂತೀವಿ. ಅದಕ್ಕೆ ಹತ್ತಿರದ ಸಮತೂಕದ ಪ್ರತಿಭೆ ಅಂಥವರ ಜೊತೆಗೆ ಕೋಲಾಟದಲ್ಲಿ ನೀವೀಗ ಬಹಳ ಹೊಸ ಕಾಲ. ಕೋಲಾಟದಂಥ ಅತ್ಯಂತ ಸರಳ, ಪ್ರಪಂಚದಲ್ಲಿ ಯಾವುದಾದ್ರೂ ಜನಪದ ಕಲೆ ಇಷ್ಟು ಸರಳಾಗಿದೆ ಅಂತ ಒಂದು ಹೇಳಿದರೆ ಮೊದಲು ಹೇಳ್ಬೋದಾದ ಕಲೆ ಕೋಲಾಟಕ್ಕೆ ಬೇರೆ ಏನೇನೂ ಬೇಕಿಲ್ಲ. ಅಲ್ಲಿಯೇ ಬಿದ್ದ ಮುರಿದ 2 ಗುಣುಕು ಕೋಲುಗಳು ಸಾಕು. ಅಷ್ಟು ಕೋಲುಗಳು ಬಹುತೇಕ ಪ್ರಪಂಚದಲ್ಲಿ ಅತ್ಯಂತ, ಏನೂ ಖರ್ಚಿಲ್ಲ, ಏನೂ ಡ್ರೆಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಹೆಜ್ಜೆ ಕುಣಿಯೋಕ್ಕೆ ಹಾಡಕ್ಕೊಂದು ದನಿ, ಕೈಗೊಂದು ತಾಳ ಇದ್ದರೆ ಸಾಕು. ಅಂತಹ ಕೋಲಾಟದ ಅತ್ಯಪರೂಪದ ಕಲಾವಿದರು ಇವರು. ಆ ಕೋಲಾಟದ ಹಾಡಿನ ಒಂದೊಂದು ಭಾಗಗಳನ್ನು, ಸಣ್ಣ ತುಣುಕುಗಳನ್ನು ನಿಮ್ಮ ಮುಂದೆ ಕೇಳಿಸ್ತೀವಿ. ಇಡೀ ಕೋಲಾಟದ ಹಾಡಿನ ದಾರಿ ಭಾಳ ವಿಸ್ತಾರವಾಗಿದೆ. ಈಗ ಪ್ರಾರ್ಥನೆಯಲ್ಲಿ ನೀವು ಗಣಸ್ತುತಿಯಲ್ಲಿ ಕೇಳಿದರು. ಹಾಗಾಗಿ ಕೋಲಾಟದಲ್ಲಿ ಒಂಟಿಕೋಲು, ಜೋಡಿಗೋಲು, ಬಾಗ್ಗೋಲು, ಬೆನ್ನುಗೋಲು, ತೋಪ್ಗೋಲು, ಹೀಗೆ ಅನೇಕ ಕೋಲಿನ ವರ್ಷಗಳೇ ಇದೆ. ಅಷ್ಟು ವಿಸ್ತಾರಕ್ಕೆ ನಮ್ಮ ಕೋಲಾಟವನ್ನು ನಮ್ಮ ನಾಡು ಬೆಳೆಸಿದೆ. ಹಾಗಾಗಿ ಕೋಲಣ್ಣ ಕೋಲೆ ಅನ್ನೋದೇ ಅದ್ಭುತವಾದ ಪಲ್ಲವಿ. 1000 ವರ್ಷದ ಹಿಂದೆಯೇ ಪಲ್ಲವಿ ಸಿಗುತ್ತೆ. ಸಂಗೀತದಲ್ಲಿ 200 ವರ್ಷದ ಹಿಂದೆ ಪಲ್ಲವಿಗಳು ಇರೋ ವಿವರ ಸಿಕ್ಕಲ್ಲ. 1000 ವರ್ಷದ ಹಿಂದೆ ಕೋಲಣ್ಣ ಕೋಲೆ ಅನ್ನೋ ಸಾಲು ಪಲ್ಲವಿಯಾಗಿ ಇರುವಂತಹದ್ದಿದೆ. ಹಾಗಾಗಿ ಕೋಲಾಟ ನಮ್ಮ ನೆಲದ ಅತ್ಯಪೂರ್ವ ಕಲೆ. ಅದರ ಕೋಲಾಟದ ಮಾಸ್ಟ್ರು ನಮ್ಮ ಕೃಷ್ಣೇಗೌಡರು. ಒಂದು ನುಡಿ, ಒಂದು ಪಲ್ಲವಿ, ಅದರ ವರ್ಷಗಳನ್ನು ಸುಮ್ಮನೆ ತೋರಿಸಿ ಆ ತಾಳದ ಪ್ರಜ್ಞೆಯನ್ನು ಗಮನಿಸಿ ಎಷ್ಟೊಂದು ತಾಳದ ಪ್ರಯೋಗಗಳು ನಮ್ಮ ಕೋಲಾಟದಲ್ಲಿ ನಮ್ಮ ಜನ ಬಳಸ್ಕೊಂಡಿದ್ದಾರೆ ಅನ್ನೋಕ್ಕೆ ಇದು ಸಾಕ್ಷಿ. ಶರಣು ವಯ ಗಾಣದೇವ ನಮ್ಮ ಶಿವನ ಕುಮಾರನಯ್ಯ ಗಾಣದೇವ. ಹೈ ಶರಣು ವಯ ಗಾಣದೇವ ನಮ್ಮ ಶಿವನ ಕುಮಾರನಯ್ಯ ಗಾಣದೇವ. ತಣ್ಣೀರು ಸ್ನಾನ ಮಾಡಿ ಗಾಣದೇವ, ನಿಮ್ಗೆ ಹೊಸೂರಂಗಿ ಕಾಲು ಕಡ್ಗ ಗಾಣದೇವ. ಸೈ ಶರಣು ವಯ ಗಾಣದೇವ ನಮ್ಮ ಶಿವನ ಕುಮಾರನಯ್ಯ ಗಾಣದೇವ. ಮೊದಲನೇ ಶ್ರುತಿ ಇನ್ನೊಂದೆರಡು ನೋಡಿ ಹೇಳಿ. ಪಲ್ಲವಿ ಅಂತ ಹೇಳಿದ್ರಲ್ಲ, ಶರಣು ವಯ್ಯ ಗಣನಾಯಕ ಪಲ್ಲವಿ ಸಾಕು. ಮುಂದಿನ ನೋಡಿ ಕಜ್ಜಾಯ ಕರ್ಜಿ ಕಾಯಿ ಗಾಣದೇವ, ನಿಮ್ಗೆ ಹಸೂರಂಗಿ ಕಾಲು ಕಡ್ಗ ಗಾಣದೇವ. ಕಜ್ಜಾಯ ಕರ್ಜಿ ಕಾಯಿ ಗಾಣದೇವ, ನಿಮ್ಗೆ ಹಸೂರಂಗಿ ಕಾಲು ಕಡ್ಗ ಗಾಣದೇವ. ಹಸೂರಂಗಿ ಕಾಲು ಕಡ್ಗ ಗಾಣದೇವ, ತಪ್ಪಾದೆ ತಂದೊಪ್ಪಿಸೇವೋ ಗಾಣದೇವ. ಹೈ ಶರಣು ವಯ ಗಾಣದೇವ ನಮ್ಮ ಶಿವನ ಕುಮಾರನಯ್ಯ ಗಾಣದೇವ. ಕೊಂಬೆ ಮೇಳ ಲಿಂಬಿಯನ್ನು ಗಾಣದೇವ, ನಿಮ್ಗೆ ಗ್ವಾನೆ ಮೇಳ ಬಾಳೆಯನ್ನು ಗಾಣದೇವ. ಕೊಂಬೆ ಮೇಳ ಲಿಂಬಿಯನ್ನು ಗಾಣದೇವ, ನಿಮ್ಗೆ ಗ್ವಾನೆ ಮೇಳ ಬಾಳೆಯನ್ನು ಗಾಣದೇವ. ಶರಣು ವಯ್ಯ ಗಾಣದೇವ ನಮ್ಮ ಶಿವನ ಕುಮಾರನಯ್ಯ ಗಾಣದೇವ. ಜೋಡಿಗೋಲಲ್ಲಾದ್ರೆ ಆ ಜೋಡಿಗೋಲಲ್ಲಿ ಸರ್ ಹೇಗೆ ಬತ್ತೆ ಅಂದರೆ ನಾವು ಮುಂದೆ ಜೋಡಿ ಕೊಟ್ಟು ಹಿಂದೆ ಒಂಟಿ ಕೊಟ್ಟು ಹೋಗುವಾಗ ಅದು ಒಳ್ಳೆ ಗಾಣಿಗ್ರ ಎಣ್ಣೆ ಅನ್ನೋಕ್ಕೆ ಹಾಳು ಸುತ್ತನ ಕೋಲ್ ಬರ್ತದೆ. ಅದ್ರಲ್ಲಿ ನಾನೊಬ್ಬ ಇವಾಗ 3 ಕೋಲ್ ಕೊಡಿಕಾಗಲ್ಲ. ತಂಡವಾಗಿ ಪ್ರದರ್ಶನ ಮಾಡೋದು, ಅದರ ತಂಡವಾಗಿ ಇಲ್ಲದೆ ಇದ್ರು ಇವರು ಒಬ್ಬರ ಪ್ರತಿಭೆಯನ್ನು ತೋರಿಸೋದಕ್ಕೆ ಈ ಹಾಡಿನ ಸಾಮರ್ಥ್ಯನ. ಒಳ್ಳೆ ಗಾಣಿಗೊರೆಣ್ಣೆ ಒಳ ಬೆಳ್ಳೆ ಓಂಗೊರೋದೋಳೆ ಹೂವಾಲಾಡೆ ಓ ಎಣ್ಣೆ ಇಲ್ಲಕೋ ಬಂದು ಕೋಲಣು ಕೋಲೆ. ಒಳ್ಳೆ ಗಾಣಿಗೊರೆಣ್ಣೆ ಒಳ ಬೆಳ್ಳೆ ಓಂಗೊರೋದೋಳೆ ಹೂವಾಲಾಡೆ ಓ ಎಣ್ಣೆ ಇಲ್ಲಕೋ ಬಂದು ಕೋಲಣು ಕೋಲೆ. ಮಾನು ಚಿಕ್ಕಿ ನಿಮಗೌಡ ಮಲ್ಲಿಯಲ್ಲದೆ ಎಂದ ಅದಕ್ಕೆ ಬಂದೆ ಕಾಣೆ ನಿನ್ನಾರು ಮನುಗೆ ಕೋಲಣು ಕೋಲೆ. ಒಳ್ಳೆ ಗಾಣಿ ಗುರೆಣ್ಣೆ ಒಳ ಬೆಳ್ಳಿ ಓ ಗುರುದೋಡೆ ಹೂವಾಲ
ನಿನ್ನಳಿಯೋಳೆ ಕೋಲನು ಕೋಲೆ ಅಚ್ಚಾಳೆಣ್ಣೆ ರುಚಿ ಗೊತ್ತೋ ಮುಚ್ಚಳೆಣ್ಣೆ ಗುಣ ಗೊತ್ತೋ ಈ ಹೆಚ್ಚಾಳ ಬಣು ಬೀಗ ಇಲ್ಲಕು ಬಂದು ಕೋಲನು ಕೋಲೆ ಒಳ್ಳೆ ಗಾಣಿ ಗುರೆಣ್ಣೆ ಒಳೆ ಬೆಳ್ಳೆ ಅಂಗುರುದೋಳೆ ಹೂವಾಲಾಡೆ ಓ ಎಣ್ಣೆ ಇಲ್ಲಕು ಬಂದು ಕೋಲನು ಕೋಲೆ. ಈಗ ಬೆನ್ನುಗೋಲು ಬರುತ್ತೆ, ಬೆನ್ನುಗೋಲು ಕೊಟ್ಕೊಂಡು ಹೋಗುವಂಥದ್ದು. ಆ ಕೋಲಿಗಿಂತ ನೀವು ಹಾಡನ್ನು ಗಮನಿಸಿ, ಕೋಲಾಟದ ಪದಗಳ ಬಿಡಿ ಹಾಡುಗಳ ಜೊತೆಗೆ ಕೆಂಪೇಗೌಡನ ಕುರಿತು ಕೂಡ ಹಾಡುವಂತಹ ಹಾಡಿರೋದನ್ನು ಕೂಡ ಗಮನಿಸ್ಬೋದು. ಈ ಬೆನ್ನುಗೋಲಲ್ಲಿ ಹಾಡೋದು ಕೆಂಪೇಗೌಡ. ಹಾಡಿ ಬಿಡಿ ಹಾಡಿ ನೀವು ತಾಳಕ್ಕೆ ಬೆನ್ನಕ್ಕೆ ನಿಮಗೆ ಇಂಥ ಕೋಲುಗಳು ಕೊಡೋರು ಇಲ್ಲೇ ಇರೋದ್ರಿಂದ ಅದು ಅವರಿಗೆ ನಿಮಗೆ ಲಯ ಸಿಕ್ಕಲ್ಲ. ಹಾಡು ಮಾತ್ರ ಹಾಡಿ. ಕೋಲ ಕೋಲಣ್ಣ ಕೋಲ ಕೋಲ ಕೋಲಣ್ಣ ಕೋಲ ಕೋಲ ಕೋಲಣ್ಣ ಕೋಲ ಕೋಲ ಮಾತಲ್ಲೇ ಸೋರ ಮಾಗಡೆ ಕೆಂಪೇಗೌಡ ಮಾತಲ್ಲೇ ಸೋರ ಮಾಗಡೆ ಕೆಂಪೇಗೌಡ ಮಾತಲ್ಲಿ ಗೆದ್ದ ಮಗುಡಿಯ ಕೋಲಣ್ಣ ಕೋಲ ಮಾತಲ್ಲಿ ಗೆದ್ದ ಮಗುಡಿಯ ಮಾತಲ್ಲಿ ಗೆದ್ದ ಮಾಗಡೆ ಕೆಂಪೇಗೌಡ ಜಾತ್ರೆಯಲ್ಲಿ ಗೆದ್ದ ಜವನಾಮ ಕೋಲಣ್ಣ ಕೋಲ ಜಾತ್ರೆಯಲ್ಲಿ ಗೆದ್ದ ಜವನಾಮ ಕೋಲು ಕೋಲಣ್ಣ ಕೋಲು ಕೋಲ ಕೋಲಣ್ಣ ಕೋಲ ಕೋಲು ಕೋಲಣ್ಣ ಕೋಲು ಕೋಲ ಬಡವ ಕೆಂಪಣ್ಣೇಗೌಡ ಬಳ್ಳೆಯ ಸೊಪ್ಪು ತಿಂದು ಬಡವ ಕೆಂಪಣ್ಣೇಗೌಡ ಬಳ್ಳೆಯ ಸೊಪ್ಪು ತಿಂದು ಕೆಂಪೋಜಿ ಎಂಬ ಕೆರೆ ಕಟ್ಟಿ ಕೋಲಣ್ಣ ಕೋಲ ಕೆಂಪೋಜಿ ಎಂಬ ಕೆರೆ ಕಟ್ಟಿ ಕೆಂಪೋಜಿ ಎಂಬ ಕೆರೆ ಕಟ್ಟಿ ಕೆಂಪಣ್ಣೇಗೌಡ ಆರೋರ ಮನೆಗಾಳದ ಕೋಲಣ್ಣ ಕೋಲೆ ಹಾರೋರ ಮನೆಗಾಳದ ಕೋಲು ಕೋಲಣ್ಣ ಕೋಲು ಕೋಲ ಕೋಲಣ್ಣ ಕೋಲ ಕೋಲು ಕೋಲಣ್ಣ ಕೋಲು ಕೋಲ ಆರೋ ರಾಮನೆಗಾಳ ಕೆಂಪಣ್ಣಗೌಡ ಯಾರ್ಕಯ್ಯ ಗುದ್ಲಿಯಾಗೋಲೆಲ್ಲಿ ಕೋಲಣ್ಣ ಕೋಲ ಯಾರ್ಕಯ್ಯ ಗುದ್ಲಿಯಾಗೋಲೆಲ್ಲಿ ಯಾರ್ಕಯ್ಯ ಗುದ್ಲಿಯಾಗ್ಲಲ್ಲಿ ಕೆಂಪಣ್ಣಗೌಡ ಭೂಮಿಗೆ ಗುದ್ಲಿ ಬೀಡುತ್ತಾನೆ ಕೋಲಣ್ಣ ಕೋಲ ಭೂಮಿಗೆ ಗುದ್ಲಿ ಬೀಡುತ್ತಾನೆ. ತೋಪುಗೋಲು ಬರುತ್ತೆ, ಮುಂದೆ ತೋಪು ಕಟ್ಟುವಂಥ ಡೇರೆ ಹಾಕುವಂಥ ತೋಪುಗೋಲು. ನೀವು ಬೇರೆ ಬೇರೆ ಜನಪದ ಗೀತೆಯ ಲಾವಣಿ ಅಂತ ಹಾಡುಗಳನ್ನು ಕೂಡ ಈ ಈ ಕೋಲಾಟಕ್ಕೆ ಅಳವಡಿಸ್ಕೊಳ್ಳುವಂತಹ ರೂಪನ ಇಲ್ಲಿ ಕಾಣ್ಬೋದು. ತೋಪುಗೋಳಲ್ಲಿ ಸದಾಶಿವನ ಅಂತ ಹೇಳಿ ಲಾವಣಿ ಪದಾನೆ ಕೋಲಾಟಕ್ಕೆ ಹಾಕೊಂಡು ಸದಾಶಿವ ಪದವ ಹೇಳುತ್ತೀನಿ ಪೋಲೆ ಪಟ್ಟಂಗರ ಸಂಘ ಮಾಡಬಾರದು ನೀವು ಮಾಡಾದ್ರೂ ಮಾಡಿಕೊಳ್ಳಿ ಮತ್ತೆ ಒಂದ ಹೇಳುತ್ತೇನೆ ಬಿಡಿ ಸೀಕ್ರೆಟ್ ಮಾತ್ರ ಸೇದಬಾರದು. ಸದಾಶಿವ ಒಂದ್ ಪದವನ್ ಹೇಳುತ್ತೀನಿ ಸದಾಶಿವ ಒಂದ್ ಪದವನ್ ಹೇಳುತ್ತೀನಿ ಪೋಲೆ ಪಟ್ಟಂಗರ ಸಂಘ ಮಾಡಬಾರದು ನೀವು ಮಾಡಾದ್ರೂ ಮಾಡಿಕೊಳ್ಳಿ ಮತ್ತೆ ಒಂದ ಹೇಳುತ್ತೇನೆ ಬಿಡಿ ಸೀಕ್ರೆಟ್ ಮಾತ್ರ ಸೇದಬಾರದು. ಸದಾಶಿವ ಒಂದ್ ಪದವನ್ ಹೇಳುತ್ತೀನಿ ಊರು ಮುಂದೆ ಲಾಸ್ತಿಯ ಮಾಡಬಾರದು ನೀವು ಮಾಡಾದ್ರೂ ಮಾಡಿಕೊಳ್ಳಿ ಮತ್ತೆ ಒಂದ ಹೇಳುತ್ತೇನೆ ಬೇಲಿ ಹಾಕೋದು ಮಾತ್ರ ಮರೆಯಬಾರದು. ಹೈ ಸದಾಶಿವ ಒಂದ್ ಪದವನ್ ಹೇಳುತ್ತೀನಿ ಪೋಲೆ ಪಟ್ಟಂಗರ ಸಂಘ ಮಾಡಬಾರದು ನೀವು ಮಾಡಾದ್ರೂ ಮಾಡಿಕೊಳ್ಳಿ ಮತ್ತೆ ಒಂದ ಹೇಳುತ್ತೇನೆ ಬಿಡಿ ಸೀಕ್ರೆಟ್ ಮಾತ್ರ ಸೇದಬಾರದು. ಜಗದಲ್ಲಿ ನಾವೇ ಶಾಶ್ವತವೇ ಎಂದು ಜನರಲ್ಲಿ ವೈರಾಗ್ಯ ಮಾಡಬಾರದು ಜಗದಲ್ಲಿ ನಾವೇ ಶಾಶ್ವತವೇ ಎಂದು ಜನರಲ್ಲಿ ವೈರಾಗ್ಯ ಮಾಡಬಾರದು ನೀವು ಮಾಡಾದ್ರೂ ಮಾಡಿಕೊಳ್ಳಿ ಮತ್ತೆ ಒಂದ ಹೇಳುತ್ತೀನಿ ಒಟ್ಟು ಕಚೇರಿ ಮಾತ್ರ ಹತ್ತಬಾರದು. ಸದಾಶಿವ ಒಂದ್ ಪದವನ್ ಹೇಳುತ್ತೀನಿ ಪೋಲೆ ಪಟ್ಟಂಗರ ಸಂಘ ಮಾಡಬಾರದು ನೀವು ಮಾಡಾದ್ರೂ ಮಾಡಿಕೊಳ್ಳಿ ಮತ್ತೆ ಒಂದ ಹೇಳುತ್ತೀನಿ ಬಿಡಿ ಸೀಕ್ರೆಟ್ ಮಾತ್ರ ಸೇದಬಾರದು. ಈ ಕೋಲಾಟದಲ್ಲಿ ಸರ್, ಕೋಲಾಟದಲ್ಲಿ ಬಹಳ ಮುಖ್ಯವಾದ್ದು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಕಾಣಬರುವ ಒಂದು ಕೊರವಂಜಿ ಕೋಲಾಟ. ಇಬ್ಬರು ಕೊರವಿ ಇಬ್ಬರು ಒಂದು ಸಣ್ಣ ಕಥನ ಹೇಳಿಬಿಟ್ಟು ಒಂದು ಯಾವ್ದಾದ್ರು ನುಡಿನ ಹಾಡಬೇಕು. ಇಡೀ ಕೋಲಾಟದಲ್ಲಿ ಕೊರವ ಕೊಬ್ಬರಿ ಇಬ್ಬರು ಮಧ್ಯೆ ಇಡೀ ತಂಡವೇ ಒಂದು ಬಯಲಾಟ ಥರ
ಪ್ರದರ್ಶನ ನೀಡುವಂಥದ್ದು. ಬರೀ ಕೋಲು ಹೊಯ್ಯೋದು ಅಂದರೆ ಕೋಲು ಹೊಯ್ತಾ ಹಾಡೋದು ಮಾತ್ರ ಅಂತ ತಿಳ್ಕೊತೀವಿ. ಇದು ಒಂದು ಬಯಲಾಟದ ಎಲ್ಲ ಗುಣ ಇರುವಂಥ ಆಟವನ್ನು ಅವ್ರು ತೋರಿಸ್ತಾರೆ. ಹೆಣ್ಣು ಕೊರುವಿಗೆ ಸೀರೆ ಉಟ್ಕೊಂಡು ಗಂಡಸೆ ಕೋಲಾಟದ ಹುಡುಗನೇ ಹಾಕ್ಕೊಂಡು ಇಡೀ ಆಟನ ತೋರಿಸ್ತಾರೆ. ಆದರೆ ಕಥನ ಸ್ವಲ್ಪ ಹೇಳ್ಬಿಟ್ಟು ಒಂದು ಯಾವ್ದಾರು ಒಂದು ನೋಡಿ. ನಾಗಬೇಹತ್ತದ ಕೋಲ ಕೈಯಲ್ಲೇ ಇಡಕಂಡು ಕೊರವಂಜಿ ಈ ಗೋಡೆ ನತ್ತಿ ಮೇಲೊತ್ತುಗಂಡು ಈ ಊರ ಏಗು ಬಲ ನೋಡಲೆಂದು ಬಂದನೆಯ. ಬಾರೆ ಕೊರೋ ಮಂಜಿನಿ ಬಾರೆ ನಮ್ಮನುಗೆ, ಈ ಬಾರೆ ಕೊರೋ ಮಂಜಿನಿ ಬಾರೆ ನಮ್ಮನುಗೆ. ಯಾವ ಕುಲ ಒಮ್ಮ ನಿಂದು, ಯಾವ ದೇಶ ಒಮ್ಮ ನಿಂದು. ಅಂಕ ಬಿಂಕದ ನಾಡು ಗೋರುಮಲ ನಾಡುವಯ್ಯ, ಅಂಕ ಬಿಂಕದ ನಾಡು ಗೋರುಮಲ ನಾಡುವಯ್ಯ. ಗೋರುಮಲ ನಾಡಿನೊಳೆ ಯಾರ ಮಗಳಮ್ಮ ನೀನು, ಗೋರುಮಲ ನಾಡಿನೊಳೆ ಯಾರ ಮಗಳಮ್ಮ ನೀನು. ಬೇರೆ ಭೀಮೇಶನ ಮಗಳಾಗಬೇಕು ಅಯ್ಯ, ಆದಿ ಗಣೇಶನ ಸೊಸೆಯಾಗಬೇಕು ಅಯ್ಯ. ಇನ್ನು ಮುಂದೇಳುತ್ತೇನೆ ಕೇಳಲು ಕೊರುಮ, ಸಾಸ ಮಾಡಿ ನಮ್ಮ ಮೈಸೂರಿಗೆ ಬಂದು ಮೈಸಾಸುರನ ಕೊಂದ ಗರತಿ ಅಂತ ಚೆಂಡೆ ಚಾಮುಂಡಿ ಈ ಕೊರುಮಂಜಿ. ಬಾರೆ ಕೊರುಮಂಜಿ ಬಾರೆ ನಮ್ಮನುಗೆ, ಕಾಸು ಕೊಟ್ಟೇನೋ ಕಣಿಯೇಳೆ ಕೊರುವಂಜಿ. ಕಾಸಿಗೆ ಗೀಸಿಗೆ ಕಣಿಯೇಳೋಳಲ್ಲವಯ್ಯ, ಕಾಸಿಗೆ ಗೀಸಿಗೆ ಕಣಿಯೇಳೋಳಲ್ಲವಯ್ಯ. ಕಾಸು ನಮ್ಮನೆ ಕಸುವಾದ ರಾಶಿವಯ್ಯ. ಮತ್ತೇನ ಕೊಡಲಮ್ಮ ಬಿನ್ನಾಣಿ ಕೊರುಮಿ, ಇನ್ನೇನ ಕೊಡಲಮ್ಮ ಮೈಕಾತಿ ಕೊರುಮಿ. ದುಡ್ಡನ್ನೇ ಕೊಟ್ಟೇನೋ ಕಣಿಯೇಳೆ ಕೊರುಮಿ, ದುಡ್ಡಿಗೆ ಗಿಡ್ಡಿಗೆ ಕಣಿಯೇಳೋಳಲ್ಲವಯ್ಯ, ದುಡ್ಡಿಗೆ ಗಿಡ್ಡಿಗೆ ಕಣಿಯೇಳೋಳಲ್ಲವಯ್ಯ. ದೊಡ್ಡ ನಮ್ಮನೆ ಉದ್ದಿನ ರಾಶಿವಯ್ಯ. ಮತ್ತೇನ ಕೊಡಿಲಮ್ಮ ಬಿನ್ನಾಣಿ ಕೊರುಮಿ, ಇನ್ನೇನ ಕೊಡಿಲಮ್ಮ ಮೈಕಾತೆ ಕೊರುಮಿ. ಒಂಟಯ್ಯ ಕೊಟ್ಟೇನೋ ಕಣಿಯೇಳೆ ಕೊರುಮಿ, ಒಂಟಯ್ಯ ಕೊಟ್ಟೇನೋ ಕಣಿಯೇಳೆ ಕೊರುಮಿ. ಒಂಟೆಗೆ ಗಿಂಟೆಗೆ ಕಣಿಯೇಳೋಳಲ್ಲವಯ್ಯ, ಒಂಟೆಗೆ ಗಿಂಟೆಗೆ ಕಣಿಯೇಳೋಳಲ್ಲವಯ್ಯ. ಒಂಟೆಯೋ ನಮ್ಮನೆ ಕುಂಟೆ ಮೇ ಇಂಡುವಯ್ಯ. ಮತ್ತೇನ ಕೊಡಲಮ್ಮ ಬಿನ್ನಾಣಿ ಕೊರುಮಂಜಿ, ಇನ್ನೇನ ಕೊಡಲಮ್ಮ ಮೈಕಾತಿ ಕೊರುಮಿ. ಆನೆಯ ಕೊಟ್ಟೇನು ಕಣಿಯೇಳೆ ಕೊರುಮಿ, ಆನೆಗೆ ಗೀನೆಗೆ ಕಣಿಯೇಳೋಳಲ್ಲವಯ್ಯ. ಆನೆಯು ನಮ್ಮನೆ ಆಡಿನ ವಿಂಡುವಯ್ಯ. ಒಂದೂವರೆ ಗಂಟೆ ತುಂಬಿದ ಸಭೆ ಮಧ್ಯೆ ಕೊರ್ವಿ ಮಾಡುವಂತ ಪಟೇಲ ಮತ್ತೆ ಬುಡ್ಬುಡ್ಕೆ ವಾದ ಸಂವಾದ, ಅಣಕ ಕೊಂಕು, ತಮಾಷೆ, ಸಲಿಗೆ, ದೇಶೀಯ ಎಲ್ಲ ಚೆಹರೆಗಳು ಅಲ್ಲಿ ನಡೆದಾಡುವಂತಹ 2 ಗಂಟೆ ಟೈಮ್ ಕೊರವಂಜಿ ಮಾಡಬೇಕಾದ್ರೆ ರೂಪಕ ರಂಗಿಕ ರೂಪಕ ಆಗುವಂತಹ ರೂಪ ಅದು. ಅದನ್ನ ನಾವು ಕೋಲಾಟದ ರೂಪದಲ್ಲಿ ನೋಡ್ತಿದ್ವಿ. ಈ ಕೋಲಾಟಕ್ಕಾಗಿ ಅವರು ಹೆಚ್ಚು ಕಾಲ ಕಳೆದಿದ್ದಾರೆ. ಅದ್ರ ಜೊತೆಗೆ ಇವ್ರನ್ನ ಸೋಬಾನೆಗೆ ಹೇಳಿದ್ವಿ ನಾವು. ಸೋಬಾನೆ ನೀವು ಮೊದಲು ಹೇಗೆ ಕಲ್ತ್ರಿ, ಯಾಕೆ ಸೋಬಾನೆ ಕಲಿಬೇಕು ಅಂತು? ನಾನು ಸೋಬಾನೆ ಕಲಿಬೇಕಾದ್ರೆ ನನಗಿಂತ ಫಸ್ಟ್ ಒಂದು ಬ್ರಾಂಚ್ ನಂಬರ್ನಲ್ಲಿ ಕೋಲಾಟಕ್ಕೆ ಮಾಸ್ಟರ್ ನಮ್ಮ ಗುರುಗಳು ಬಂದಿದ್ದರು. ಗುರುಗಳು ಬಂದಿರುತ್ತೆ. ನಾನು ಅವಾಗ ಕೋಲಾರದ ಏನು ಚಿಕ್ಕವನಲ್ಲ, ಇನ್ನೂ ಹೋಗಿರಲಿಲ್ಲ ಅವಾಗ ಕೋಲಾಟಕ್ಕೆ. ನನ್ನ ಗುರುಗಳು ನನ್ನ 3 ಶಿಷ್ಯರು ಹುಡುಗರು ಮದುವೆಗೆ ಬಂದಿದ್ದರು. ಮದುವೆಗೆ ಬಂದಿರುತ್ತೆ. ಆ ಮದುವೆ ಮನೇಲಿ ಹಾಡು ಆಡಬೇಕಾದ್ರೆ ನಮ್ಮಲ್ಲಿ ಹೆಂಗಸರು ನಾಚ್ಕೊತಾರೆ, ಗಂಡಸಂದಿಗೆ ಹಾಡು ಆಡಬೇಕಾದ್ರೆ. ಒಬ್ಬ ಕೋಲು ಹುಡುಗನ ನಾನು ಅವ್ರಿಗೆ ಧ್ವನಿ ಕೊಟ್ಟ ನಮ್ಮ ಗುರುಗಳಿಗೆ. ಆ ಗುರುಗಳು ಧ್ವನಿ ಕೊಟ್ಟಾಗ ನಮ್ಮ ಗುರುಗಳು ತಲೆ ಮೇಲೆ ಹೊಡೆದ್ಬಿಟ್ರು ನನಗೆ. ಬರೋ ನನ್ನ ಮನೆ ಕಸರ್ಕೊಂಡಿರೋ ದನ ಮೇಯಿಸ್ಕೊಂಡು ನೀನು ಕಲಿಸ್ತೀನಿ ಅಂದ. ನನ್ನ ಗುರುಗಳು ಹೊಡೆದು ದನನೂ ಕಾದಂಗಾಗಲಿಲ್ಲ ಮತ್ತು ಕಸನೂ ಸರಿಲಿಲ್ಲ. ದೇಶ ನೋಡಿದ್ದು ಅವಕಾಶ ಸಿಕ್ತು ನನಗೆ. 86ರಲ್ಲಿ ಹಾದಿ ಚುಂಚನಗಿರಿಗೆ ಎಚ್ ಎಲ್ ನಾಗೇಗೌಡರಿಗೆ ನನ್ನ ಪರಿಚಯ ಮಾಡಿಕೊಟ್ರು. ಎಚ್ ಎಲ್ ನಾಗೇಗೌಡರು ಅವತ್ತು ಯಾವ್ದು ಆಡ್ತೀಯಪ್ಪ ಅಂದ್ರೆ ನಾನು ಅವತ್ತು ಅದನ್ನೇ ಫಸ್ಟ್ ಅಲ್ಲಿಗೋಗಿ ಆಡಿದ್ದು ನಾನು ಆದಿ ಚುಂಚನಗಿರಿಲಿ. ನನ್ನ ಗುರುಗಳು ಅವರು ಹೇಳ್ಕೊಟ್ಟಿದ್ನೇ ಆಡಬೇಕು. ನಾನು ಇನ್ನೊಂದು ಮತ್ತೆ ಆಡುವಷ್ಟಿಲ್ಲ. ನನ್ನಲ್ಲಿ ಎಷ್ಟೇ ಬಂದಿದ್ರು ಪದ ಸೊಬನೇಡು ಅವ್ರು ಏನು ಹೇಳ್ಕೊಂಡ್ರೆ ಅದನ್ನೇ ಆಡಬೇಕು.
ಇಷ್ಟೇ ಲೈನ್ಗೆ ಇಷ್ಟೇ ಆಡ್ಬೇಕು ಅಂತ ಹೇಳಿದ್ರು ಅಷ್ಟೇ ಆಡಿದೆ. ನಾಗೇಗೌಡರು ಯಾವ್ದು ಆಡ್ತೀಯಪ್ಪ ಅಂದ್ರೆ ಸರ್ ಯಾವ್ದು ಕೇಳಿದ್ರೆ ಆಡ್ತೀನಿ. ಅಷ್ಟೊತ್ತಿ ಅವ್ರು ಹಿಂಗೆ ಗುಡ್ ಕೂತಿದ್ರೆ ಹಿಂಗೆ ಬೆಂಟು ಬಿಡಲ್ಲ ಸರ್, ಸಿಂಪಲ್ಗೆ ಬೈರೂನ್ ಮೇಲೆ ಆಡ್ತೀನಿ ಆಡಪ್ಪ ಅಂದರೆ. ಆಗ ನನಗೆ ನಮ್ಮ ನಾಗೇಗೌಡ್ರ ಮುಂದೆ ನಮ್ಮ ಗುರುಗಳ ಮುಂದೆ ಇಷ್ಟೇ ಒಂದೇ ಲೈನ್ ಆಡಿದ್ದು. ಹಟ್ಟಿ ಕಳಸಾಕೆ ಗಟ್ಟೆ ಕಳಗೆ ತೋರ್ಯಾರೆ ಶೋಭನ ಬನ್ನೀರೆ ಚುಂಚಾನಗಿರಿಯ ಸ್ಯಾರಣರ ಶೋಭನವೇ ಚುಂಚಾನಗಿರಿಯ ಶರಣರು ನಮ್ಮ ಗುರುಗಳು ಶೋಭನ ಬನ್ನಿ ತಂಗಮ್ಮ ಬೇಸನ ಬಾರೆ ಕಡೋಲೆಯ ಬೇಸನ ಬಾರೆ ಕಡೋಲೆ ಗೋದುವೆ ಗೋಳ ನಾವೇಳನ ಬಾರೆ ದನಿಯೇತೆ ಕಲ್ಲು ಕವೇರೆ ಕಪಣಿಯ ಕಲ್ಲ ಬಟ ಸೋದೆ ಎಲ್ಲ ದೇವರು ಕೇಳಿರ ಗಟ್ಟೆ ಕಳಗಾರೆ ಕಾಳ ಸಾಕೆ ಶೋಭನವೇ. 2 ಲೈನ್ ಆಡಿದೆ. ನಮ್ಮ ನಾಗೇಗೌಡ ಸಾಕಪ್ಪ ನೀನು ಆಮೇಲೆ ಸಿಕ್ಕು ಎಲ್ಲೋ ಬೇಡ ಇಲ್ಲೇ ಇರೋ ಅಂದ್ರು. ಮತ್ತೆ ನನ್ನನ್ನು ಇನ್ನೊಂದಪ್ಪ ರೂಮಿಗೆ ಕರ್ಕೊಂಡೋಗಿ ಆಡ್ಸಿದ್ರು. ಸ್ವಾಮೀಜಿಯವರು ಅವರಿದ್ರು. ನಾನು ಹಾಗೆ ಆಡ್ಬೇಕಾದ್ರೆ ಸ್ವಲ್ಪ ಭಯ, ನಾನು ಹೊಸದಲ್ವಲ್ಲಿ 1986ರಲ್ಲಿ. ಸರಿ ಸರ್ ಆಡ್ತೀನಿ ಅಂದು ಶೋಭನೇನೆ ಹಾಡಬೇಕು ಅಂದರು. ಆವಾಗ ಜಿರಿಯ ಪದ ಆಡಪ್ಪ ಅಂದರು. ನಮ್ಮ ಗುರುಗಳು ಬಿಟ್ಟು ನಾನು ಕರ್ಕೊಂಡೋದು. ಅವಾಗ ಅಲ್ಲಿ ಒಂದು ಹಾಡು ಆದ ಸರ್. ಕಾಸನ ಸರದೋಳೆ ಸೇಸದ ಗೊಬ್ಬೆ ತಲಿಯೋಳೆ ಶೋಭನ ಬನ್ನೀರೆ ದ್ವಾಸೆ ಕಲ್ಲಿನ ಮಾಕಾದೋಳೆ ಶೋಭನವೇ ದ್ವಾಸೆ ಕಲ್ಲಿನ ಮಾಕಾದೋಳೆ ಶೋಭನವೇ ದ್ವಾಸೆ ಕಲ್ಲಿನ ಮಕದೊಳ ನಂಬೇಗಾತೆ ಶೋಭನ ಬನ್ನೀರೆ ನೀನ್ಯಾಸಾಕೆ ನಮ್ಮ ಜೇರಾದಿಯ ಶೋಭನವೇ ನಮ್ಮ ನೀನ್ಯಾಸಾಕೆ ನಮ್ಮ ಜೇರಾದಿಯ ಶೋಭನವೇ ಗೆರಿಯೋಳೆ ನೆರಕೆಯ ಮನೆಯೋಳೆ ಶೋಭನ ಬನ್ನೀರೆ ಸರ್ಪ ಬಂದಾರೆ ಸೇರಾಗೋಳೆ ಶೋಭನವೇ ಸರ್ಪ ಬಂದಾರೆ ಸೇರಾಗೋಳೆ ಶೋಭನವೇ ಬಂದಾರೆ ಸೇರಾಗೋಳೆ ಶೋಭನ ಸರ್ಪ ಬಂದಾರೆ ಸೇರಾಗೋಳೆ ಶೋಭನ ಗೆರಿಯೋಳೆ ನೆರಕೆಯ ಮನೆಯೋಳೆ ಶೋಭನ ಬನ್ನೀರೆ ಸರ್ಪ ಬಂದಾರೆ ಸೇರಾಗೋಳೆ ಶೋಭನ ಬಂದಾರೆ ಸೇರಾಗೋಳೆ ಶೋಭನ ಬಂದಾರೆ ಸೆರಗೋ ನಂಬಿಗಾತಿ ಶೋಭನ ಬನ್ನೀರೆ ಸರ್ಪ ಬಂದಾರೆ ಮ್ಯಾರ ಕೋಳೆ ಶೋಭನ ಬಂದಾರೆ ಮ್ಯಾರ ಕೋಳೆ ಶೋಭನ ಬಂದಾರೆ ಮ್ಯಾರ ಕೋಳೆ ಶೋಭನ ಬಂದಾರೆ ಮ್ಯಾರ ಕೋಳೆ ಶೋಭನ ತರಕಿ ಬೀಗಾತಿ ಶೋಭನ ಬನ್ನೀರೆ ಮ್ಯಾರ ಕೋಳೆ ನಿನ್ನ ನ್ಯಾರ ಕೇಯ
ನೆರಕೋಳೆ ನಿನ್ನ ನ್ಯಾರಾಕೆಯ ಶೋಭನ ನಾಗೇಗೌಡ್ರಿಂದ ಇವು 4 ನುಡಿ ಆಡದ್ದು ಮತ್ತೆ ಇನ್ನೊಂದು ಸ್ವಲ್ಪ ತಗೋಪ ದಾಟಿಲಿ ಜರಿಯೋದಂದ್ರು ಅಷ್ಟೊತ್ತಿಗಾಗಲೇ ನಮ್ಮ ಶೋಭನೆ ಕಲ್ಯಾಣಮ್ಮ ನಮ್ಮ ಗುರುಗಳು ಇಬ್ಬರು ನಾನು ಹಿಂಭಾಗದಲ್ಲಿದ್ದಾರೆ. ನನಗೆ ಹಾಡು ಬರ್ತಾ ಇಲ್ಲ ಅವಾಗ, ಏನು ಮಾಡಲಿ ಇವಾಗ. ಮತ್ತೆ ನಮ್ಮ ನಾಗೇಗೌಡರು ಇಲ್ಲಪ್ಪ ಬೀಗರು ಮನೆಗೆ ಹೋಗಿ ಬಿಡುಗಟ್ಟು ಹಾಡು ಅಂತ ಇದ್ದಾರೆ. ಮನೆ ನಾವಲ್ಲೇ ಏ ಮನೆ ನಾವಲ್ಲೇ ನೆರಕೆಯ ಮನೆ ಮೊದಲೊಲ್ಲೆ ನೆರಕೆಯ ಮನೆ ಮೊದಲೊಲ್ಲೆ ನೆರಕೆಯ ಮನೆ ಮೊದಲೊಲ್ಲೆ ನೆರಕೆಯ ಮನೆ ಮೊದಲೊಲ್ಲೆ ಮನೆ ಮೊದಲೊಲ್ಲೆ ನೋರುವ ದೇವಾರ ಮನೆ ಬೀಡೆ ನಮಗೆ ದೇವಾರ ಮನೆ ಬೇಡೆ ನಮಗೆ ದೇವಾರ ಮನೆ ಬೇಡೆ ನಮಗೆ ದೇವಾರ ಮನೆ ಬೇಡೆ ನಮಗೆ ಮಾಡೋದು ಕಜ್ಜಾಯ ಮಡಕೆಲ ತುಂಬಿಕೊಂಡು ಅಟ್ಟ ಹಾಕಿದುರಾಗೆ ಮೂನಗಳ ಕಿದುರಾಗೆ ಮನಗವಳ ಹಾಕಿದುರಾಗಿ ಮೂನಗಳ ಕಿದುರಾಗೆ ಮನಗವಳ ಹಾಕಿದುರಾಗೆ ಮುನಗಳೆನ್ನೋರುವ ಹೊಟ್ಟುವುದು ಅವಳ ಎಲೆ ಸುಂಡ ಅವಳ ಏಲೆ ಸೊಂಡ ಅವಳು ಕಜ್ಜಾಯ ಮಾಡ್ಕೊಂಡು ಬಾಗ್ಲಲ್ಲಿ ಮನಗಿದ್ಲಂತ ಯಾರು ಒಳಗೆ ಹೋಗೋದು ಬೇಡ ಅಂತ ಇಲಿ ರಾಯ ಮೇಲ್ಗಡೆಯಲ್ಲೇ ಬಂದು ಎಲ್ಲ ಮೇಯ್ಕ್ ಹೋಗಿದ್ನಂತೆ. ಅದು ನಮ್ಮ ಜನಪದದಲ್ಲಿ ಹಟ್ಟೋದಂತ ಬರ್ತಿದೆ ಸರ್. ಈಗ ನೀವು ಶೋಭಾನೆ ಶಾಸ್ತ್ರದಲ್ಲಿ ಯಾವ್ಯಾವ ಪದ ಹಾಡ್ತೀರಿ? ಸರ್ ನಾನು ಮತ್ತೆ ಅಷ್ಟೆಣ್ಣೆ ಇಕ್ಕೋದು, ನೀರು ಇಯ್ಯೋದು, ಮತ್ತೆ ಮಂದಕ್ಕೆ ಕರ್ಕೋಗೋದು, ದಾರೆ ಉಯ್ಯೋದು, ಕಂಕಣ ಕಟ್ಟೋದು, ಬಿಂಕನ ಬಿಡಿಸೋದು, ಒಂದು ಮದುವೆ ಮನೇಲಿ ಏನು ಶಾಸ್ತ್ರ ಮಾಡ್ತಾರೋ ಅಲ್ಲಿವರೆಗೂ ಆಡ್ತೀನಿ ನಾನು. ಈಗ ಈ ಎಲ್ಲ ಶಾಸ್ತ್ರನ ಈಗ ಆಡಿಸ್ತಾ ಇದ್ದಾರಾ ನೀವು? ಸರ್ ನಾನು ಬೆಂಗಳೂರಿನಲ್ಲಿ ಆಡಿಸ್ತಾ ಇದ್ದಾರೆ. ಇದು ಹಳ್ಳಿಲಿ ಬಿಟ್ಟು ನಮ್ಮ ಕರೀದೇ ಇಲ್ಲ, ನಾವು ಹೋಗೋದಿಲ್ಲ ಹಳ್ಳಿಗಳಿಗೆ ಅಂತ. ಬೆಂಗಳೂರಿನಲ್ಲಿ ವರ್ಷದಲ್ಲಿ 10 ಮದುವೆ ಕೈಯಾಮಾಗ ಹೋಗ್ತಾ ಇರ್ತೀನಿ. ಎಷ್ಟು ಹಾಡಿಸ್ತಾರೆ ಬೆಂಗಳೂರಿಗೆ? ಸರ್ ನಮ್ಗೆ ಸಾಯಂಕಾಲ ಹೋದ್ರೇನು ಕೆಲಸ ಇಲ್ಲ, ದೇವ್ರ ತತ್ತಾಯ್ತು ಅಂದರೆ ಇನ್ನು ಅವ್ರು ರಿಸರ್ಸನ್ ಮುಗಿದ ಮೇಲೆ ನಮಗೆ 12 ಗಂಟೆಗೆ ಶುರು ಮಾಡಿದ್ರೆ, ಅವ್ರು 12-1 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ 3 ಗಂಟೆಗೆ ಬಿಡ್ತಾರೆ. ಹಸೆ ಬರೆಯೋದೇ ಒಂದು ಅಷ್ಟು ಬೇಕಾಗ್ತದೆ ಅವ್ರಿಗೆ. ಒಂದು 10 ಸೇರಕ್ಕೆ ಹಸೆ ಬೇಕು ಅವ್ರಿಗೆ. ನಮ್ಮ ತುಮಕೂರು ಸೈಡ್ನವ್ರಾದರೆ ನೀವು ಅದು ಅಲ್ಲದೆ ನಮ್ಮ ಮಡಿಕೇರಿ ಸೈಡ್ನವ್ರು ಸಿಕ್ಕಿದ್ರೆ 3 ಗಂಟೆ ಟೈಮ್ ಬೇಕು ಹಸೆ ಬರೀಕೆ ಅವ್ರ ಅಕ್ಕಿಲಿ. ಅಷ್ಟೊತ್ತು ಗಂಟಲು ಆಡಿಸ್ತಾ ಇರ್ತಾರೆ ನಮಗೆ. ಸದ್ಯ ಅವರ ಭಾಷೆ ಬರೆಯೋದಾಗಲಿ ನಮ್ಗೆ ಹಾಡಿಕ್ಕೆ ಅವಕಾಶ ಸಿಗ್ತದಲ್ಲ, ಅಷ್ಟಕ್ಕೊಂದು ಖುಷಿ ಪಡ್ಬೇಕು ನಾನು. ಊರಲ್ಲಿ ಹಾಡ್ಸೋದೇ ಅಲ್ವಾ ಈಗ? ಊರಲ್ಲಿ ಹೋಗೋದೇ ಇಲ್ಲ ಸರ್, ಯಾಕೆ ಅವ್ರ ಮುಂದೆಲ್ಲ ಚೀಪ್ ಆಗ್ಬೇಕು ನೀವು. ಏನೋ ಅವ್ರು ಬಾಯಿ ಬಂದಂಗೆ ಆಡ್ತಾ ಇರ್ತಾರೆ, ಅದಕ್ಕೆ ಯಾಕೆ ಹೋಗ್ಬೇಕು ನಾವು? ಗೊಬ್ಬರ ಕಳ್ಕೋಬೇಕು, ಇರೋ ತೂಕ ನಮ್ಗೆ ಇದ್ದೇ ಇರ್ತದಲ್ಲ. ಈಗ ನೀವು ಶೋಭಾನೆ ಹಾಡಕ್ಕೆ ಅಲ್ಲಿ ಇಲ್ಲಿ ಕರೀತಾರಲ್ಲ, ಹಿಂದೆ ಎಷ್ಟು ಕೊಡ್ತಿದ್ರು? ಬಹಳ ಹಿಂದೆ ಅಂದ್ರೆ ಸರ್ ಹಿಂದೆ ನಾವು 4 ಜನಕ್ಕೆ 100 ರೂಪಾಯಿ ಇಸ್ಕೊತಿದ್ದು. ನಾನು ನನ್ನ ಶಿಷ್ಯ, ನಮ್ಮ ಅತ್ತಿಗೆ ಒಬ್ರು, ಇವ್ರ ತಾಯಿ ಒಬ್ರು, ನಮ್ಮ ಅತ್ತಿಗೆ ಸ್ವಂತ ಅಣ್ಣನ ಹೆಂಡತಿ ಒಬ್ರಿದ್ರು, ಇನ್ನೊಬ್ರು ದೇವಮ್ಮ ಅಂತ ಇದ್ರು. ಅವರು ತೀರೋದ್ಮೇಲೆ ನಾನು ನಮ್ಮ ಹುಡುಗ ಇನ್ನೊಬ್ಬ ನನ್ನ ಶಿಷ್ಯ ಇದ್ದೆ, ನಾವು ಬಿಟ್ಟುಬಿಟ್ಟ. ನಾನು ಇವಾಗ 10,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ ಸರ್ ಬೆಂಗಳೂರಿನಲ್ಲಿ. 100 ರೂಪಾಯಿಂದ 10,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ನಾನು ಇಷ್ಟು ಕೊಡಿ ಅಂತ ಕೇಳ್ತಾ ಇಲ್ಲ ಕಲೆಗೆ, ಅವ್ರು ಏನು ಕೊಡ್ತಾರೋ ಅದು ಇಸ್ಕೊಂಡು ಬರ್ತಾರೆ. ನೀವೀಗ ಈ ಕೋಲಾಟದಲ್ಲಿ ನೀವು ಕೋಲಾಟ ಮತ್ತು ಶೋಭಾನೆ ಎರಡೂ ಕಲ್ತಿದ್ದೀರಿ ಮಾಸ್ಟ್ರು. ನೀವೀಗ ನಿಮ್ಮ ಹಿಂದೆ ಹೊಸ ತಲೆಮಾರಿಗೆ ಯಾರಿಗೆ ಹೇಳ್ಕೊಡಕ್ಕೆ ಸಾಧ್ಯವಾಗಿದೆ? ಎಷ್ಟು ಜನ? ಸರ್ ನಾನು ಇವಾಗ ಒಂದು 10 ಜನ ಮಕ್ಕಳಿಗೆ ಆಗಲೇ ತರಬೇತಿ ಕೊಟ್ಟು ಮತ್ತೆ ಆ ಮಕ್ಕಳನ್ನೇ ತರಬೇತಿಗೆ ಬಿಟ್ಟಿದ್ದೀನಿ. ಪಟಾಕುಂಟದಲ್ಲಿ ಗಾರಡಿಗುಂಬೆಲಿ ನನ್ನ ಮಗನೂ ಹೋಗ್ತಾ ಇದ್ದಾನೆ. ಅವನಿಗೊಂದು 22 ವರ್ಷ ಇವಾಗ. ಅವನು ಶೂಟಿಂಗಲ್ಲಿದ್ದ ಬೆಂಗಳೂರಿನಲ್ಲಿ, ಬಿಡಿಸ್ಬಿಟ್ಟು ಮತ್ತೆ ಇದೇ ಕಲೆಗೆ ಹಾಕೊಂಡಿದ್ದೀನಿ. ಈಗ ಶೂಟಿಂಗಲ್ಲಿದ್ದ ಅಂದರೆ ಹೊಸ ಕಾಲ, ಶೂಟಿಂಗ್ ಅದು ಬಿಡಿಸಿ ಕೋಲಾಟಕ್ಕೆ ಹಾಕಿ ಆ ದಿಕ್ಕಿನಿಂದ ಈ ದಿಕ್ಕಿಗೆ ಎಳ್ಕೊಂಬಂದಿದ್ದೀರಲ್ಲ, ಯಾಕೆ ಹೆಂಗೆ? ಸರ್ ನನ್ನ ಕಲೆ ಇನ್ನು ಹೋಗ್ತದಲ್ಲ. ನಾನು ಒಬ್ಬ ಮಗನ ಇಟ್ಕೊಂಡೆ 10 ವರ್ಷ ಇದ್ದ ನನ್ನ ಜೊತೆಲಿ, 15 ವರ್ಷ. ನೀವೇನು ನಿಜ ಆದರೂ ಒಪ್ಪಿತ್ರ ಸುಳ್ಳಿಯಾದ್ರೂ ಒಪ್ಪಿತ್ರ, 15 ವರ್ಷ ಒಬ್ಬ ಮಗನ ಸಾಕೊಂಡಿದ್ದೆ. ನಮ್ಮೂರು ಹುಡುಗನ್ನೇ 1.5 ಎಕರೆ ಜಮೀನು ಮಾರಿ ಮನೆ ಕಟ್ಟಿಕೊಟ್ಟೆ, ಸೈಟ್ ತಗೊಟ್ಟೆ, ಮನೆ ಕಟ್ಟಿಕೊಟ್ಟೆ, ಮದುವೆ ಮಾಡಿದೆ ಹೋದ ವರ್ಷ. ಅವನೀಗ 1 ವರ್ಷದಲ್ಲಿ ನಾನು ಮದುವೆ ಮಾಡ್ಕೊಂಡಾದ್ಮೇಲೆ ನಾನು ಬಿಟ್ಟು ಹೊಂಟೋದ. ಇನ್ನೇನು ಈ ಕಲೆ ಇಲ್ಲಿಗೆ ಹೊಂಟೋಗ್ತದಲ್ಲ ಅಂಥೇಳಿ ನಮ್ಮ ಮಗನ ಬೆಂಗಳೂರಿಂದ ಮತ್ತೆ ಕರೆಸ್ಕೊಂಡು ಈ ಕಲೆನೇ ಮುಂದುವರಿಸ್ತಾ ಇದ್ದೀನಿ ಸರ್. ಕೃಷ್ಣಗೌಡ್ರೆ, ನಿಮಗೆ ಈ ಕಲೆ ರೂಢಿಸ್ಕೊಳ್ಳೋ ಸಂದರ್ಭದಲ್ಲಿ ಹೆಣ್ಮಕ್ಳು ಆಡೋದು ಕಲೆ ಇದು ಶೋಭಾನೆ ಪದ. ನಾನು
ಆಡ್ಬಹುದಾ ಅಂತ ಯೋಚನೆ ಬಂತ? ಸರ್ ಯೋಚನೆ ಬರ್ತದೆ. ಜನ ಅಂದ್ರೆ ಇವನೇನಪ್ಪ ನನ್ನ ಸ್ವಂತ ನಮ್ಮ ಸೋದರ ಮಾವನ ಮನೇಲಿ ಭಾರಿ ಜೋರಾಗಿದ್ದಾರೆ ಹಾಡ್ಯದಲ್ಲಿ. ಅವರು ನಮ್ಮ ತಾಯಿದೊಂದು 12 ಎಕರೆ, ಅವ್ರದ್ದೊಂದು 12 ಎಕರೆ, 24 ಎಕರೆ ಜಮೀನು. 24 ಎಕರೆ ಜಮೀನು ಇದ್ದು ನಮ್ಮ ಮಾವದಿರು ಒಬ್ಬರಿಗೂ ಒಂದು ಗೌರ್ಮೆಂಟ್ ಕೆಲಸ ಕೊಡ್ಸಿಕ್ಕಾಗಲಿಲ್ಲ. ನನ್ನ ತಾಯಿ ಇಲ್ಲಿ ಗಂಟೆ ಬದುಕಿರ್ಬೇಕಾಯ್ತು. 2002 ತೀರೋಗ್ಬಿಟ್ರು ನನ್ನ ತಾಯಿ. ನಾನು ಅವಳು ಸಾಕುವಂತೆ ಕಾಲದಲ್ಲಿ ನಮ್ಮನ್ನ ವ್ಯಾಪಾರ ಮಾಡಿ ಅದೇ ಊರಿನಲ್ಲಿ ಬೆಲ್ಲ ವ್ಯಾಪಾರ, ಇಲ್ಲೇದೆಲ್ಲ ವ್ಯಾಪಾರ ಮಾಡ್ತಿದ್ರು. ನಾನು ಅದನ್ನೇ ವ್ಯಾಪಾರ ಮಾಡ್ತಾಯಿದ್ದೆ ನನ್ನ ತಾಯಿ ಜೊತೆಲಿ. ಅಷ್ಟೆಲ್ಲ ಇದ್ರು ನಮ್ಮ ಮಾವನ ಮಕ್ಕಳು ಎಲ್ಲ ಅವರು ದೊಡ್ಡ ದೊಡ್ಡ ಶ್ರೀಮಂತರು ಕೊಟ್ಟಿದ್ರಲ್ಲ, ಇವನೇನೆಲ್ಲ ಹಿಂಗಿಸ್ದಂಗೆ ಹೋಯ್ತಾನೆ ಪದಾಡಿಕೆ. ನಾನು ಅವಾಗ ಹೇಳ್ದೆ ಅವ್ರಿಗೆ, ನಿಮ್ಮ ಅಪ್ಪ ಆಸ್ತಿ ಮಡಗಿದ್ರೆ ನಮ್ಮ ಮೌನೇನು ಕೊಟ್ಟು ಕಳಿಸಿಲ್ಲ, ನಮ್ಮ ಮೌನ ಹತ್ರ ಕಿತ್ಕೊಂಡಿದ್ದಾನೆ. ನನ್ನ ಗುರುಗಳು ದಾರಿ ಹಿಡಿದಿದ್ದಾರೆ, ನನ್ನ ಆಸ್ತಿ ಯಾರು ತಿಳ್ಕೊಳಿಕ್ಕಾಗಲ್ಲ ಅಂದೆ. ಇವತ್ತು ಅದೇ ಮಾತನ್ನು ಅವ್ರು ಕೊಟ್ಟೆ. ನಾನು ಬರೀ 500 ರೂಪಾಯಿಗಲಿ ಗೌರ್ಮೆಂಟ್ ಸಂಬಳ ತಗೋತಾ ಇದ್ದೀನಿ. ನಿಮ್ಮ ಅಪ್ಪದಿವರು 10 ಜನ 15 ಜನ ಮಕ್ಕಳಿದ್ದು ಒಬ್ಬರು ಗೌರ್ಮೆಂಟ್ ಕೆಲಸಕ್ಕೆ ಸೇರಲಿಲ್ಲ. ನಾನು ಇವತ್ತು ಗೌರ್ಮೆಂಟ್ ಕೆಲಸದಲ್ಲಿ 10 ಜನಕ್ಕೆ ಅನ್ನನೂ ಕೊಟ್ಟಿದ್ದೀನಿ, ನಾನು ಬದುಕ್ತಾ ಇದ್ದೀನಿ ಅಂತ ನಮ್ಮ ಮಾವನ ಮಕ್ಕಳಿಗೆ ಇದು ಮಾತು ಹೇಳಿದ್ದೀನಿ ಸರ್. ನಾನು ನಿಮ್ಮ ಮಗ ಏನಂತಾನೆ, ಅವನು ಈ ಕಲೆ ಉಳಿಸ್ಕೊಂಡು ಹೋಗ್ತೀನಪ್ಪ, ನನ್ನ ಶೋಭಾನೇ ಬರ್ತಾ ಇಲ್ಲ, ಇದ್ದದ್ದು ಕಲೆ ನನ್ನ ಗಾರ್ಡಿಗೆ ಪಟ ಕುಂಟ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗಾಗಲೇ 1 ವರ್ಷದಿಂದ ಮಗನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಟ ಕುಂಟನ? ಹೌದು. ನೀವು ಪಟ ಕುಂಟೆ ಮಾಡಿದ್ರು? ಹೌದು ಸರ್, ನಾನು ಕೋಲಾಟ ನಾನು ಜಾಸ್ತಿ ಕೋಲಾಟ ಬಿಟ್ಟೆ. ಈಗ ಯಾವಾಗ ಪಟ ಬರ್ತವೆ ನನಗೆ ಇವು ಸುಧಾರಿಸ್ಕೊಳ್ಳೋದು ಆಗೋಯ್ತು. ಮತ್ತು ಕೋಲಾಟಕ್ಕೆ 20-12 ಜನ ಮಕ್ಕಳು ಕಟ್ಟಬೇಕು, ಅವರೆಲ್ಲ ಬರೋಲ್ಲ. ಅವ್ರನ್ನ ದಮ್ಮಿ ಅನ್ನಬೇಕು, ಇವ್ರನ್ನ ದಮ್ಮಿ ಅನ್ಬೇಕು. ಬೇಡ, ಶಿವ ಕೊಟ್ಟಷ್ಟೇ ಸಾಕು ನನಗೆ ಅಂತೇಳಿ ಈ ಶೋಭಾನೆ, ಪಟ ಕುಂಟ, ಗಾರ್ಡಿಗೊಮ್ಮೆ ಇಷ್ಟು ಮಾತ್ರ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಕೋಲಾಟಂಗೆ ಯಾರು ತರಬೇತಿಗೆ ಸಾರು ಫೋನ್ ಮಾಡಿದಾಗ ನಿಮ್ಮ ಜನಪದ ಪರಿಷತ್ತಲ್ಲಿ ತರಬೇತಿನಿ ನನಗೆ ಜಾಸ್ತಿ. ಎಷ್ಟು ತರಬೇತಿ ಮಾಡಿದ್ದೀರಿ ಜಾನಪದ ಪರಿಷತ್? ಸರ್ ನಾನು ಒಂದು 20-25 ಮಾಡಿದ್ದೀನಿ ಸರ್. ಇಲ್ಲ ಬೇಕು ಒಬ್ಬನೇ ಮಗನ ಸರ್, 2 ಮಕ್ಕಳು, ಗಂಡು ಮಕ್ಕಳು, ಒಬ್ಬ ಮಗಳು. ಈಗ ನೀವೇನೋ ಕೃಷ್ಣೇಗೌಡ್ರೆ, ನೀವೇನೋ ನಿಮ್ಮ ಮಕ್ಳಿಗೆ ಕಲ್ತ್ರಿ. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ನೀವು? ನಮ್ಮ ತಂದೆಗೆ 2 ಹೆಂಡ್ತಿರು, 11 ಜನ ಮಕ್ಕಳು ನಾವು. ಸರಿಯಾದ ಮಗ. ನಮ್ಮ ವಂಶ ಈಗ ನಾನು ಜಾನಪದ ಪರಿಷತ್ ಹೆಂಗೆ ನನ್ನ ಕಲೆನ ವಂಶಾಂಪರ್ಯಂತರ ಹಂಗೆ ನಮ್ಮ ವಂಶನೇ 2 ಹೆಂಡ್ತಿರು ಸರ್. ನಮ್ಮ ದೊಡ್ಡಪ್ಪನಿಗೆ, ನಮ್ಮ ಅಪ್ಪನಿಗೆ, ನಮ್ಮ ಚಿಕ್ಕ ಅಪ್ಪನಿಗೆ, ನಮ್ಮ ದೊಡ್ಡಪ್ಪನ ಮಗನಿಗೆ, ನಮಗೂ 2 ಹೆಂಡ್ತಿರು. ಎಲ್ಲ ತೀರೋದ್ಮೇಲೆ ಮಾಡ್ಕೊಂತಾರೆ. ನಮ್ಮ ತಾಯಿ 5 ಜನ ಮಕ್ಕಳ ಮೇಲೆ ಬಂದವರು ನಮ್ಮ ತಾಯಿ. ನಿಮ್ಮ ಮಗನಿಗೂ ಇಂಟ್ರೆಸ್ಟ್ ಇದೆಯಾ? ಬಂದಿದೆಯಲ್ಲ ಸರ್, ಏನು ಮಾಡಿಕಾಗಲ್ಲ. ಈಗ ಆಗ್ಲಿ ನಮ್ಮ ಅಣ್ಣನ ಮಕ್ಳಿಬ್ಬರಿಗೆ ಹೆಂಡತಿ ತಿರುಗಿದ್ರೆ ನಾವೇ ಈ ತಲೆ ನಿಂತೋಗ್ಲಿ ಅಂತ ಹೇಳಿ ನಿಲ್ಸ್ಬಿಟ್ಟಿದ್ದೀವಿ. ಏನಂತ ಶಾಪುತ್ತರ ಇರ್ಬೋದು ಸರ್, ಇರ್ಬೋದು. ಈಗ ಕೃಷ್ಣೇಗೌಡ್ರೆ, ನೀವು ಈ ಕಲೆ ಕಲ್ತ್ರಿ. ಆ ಕಾಲದಲ್ಲಿ ಈ ಕಲೆ ಶೋಭನೆ ಆಡಕ್ಕೆ, ಕೋಲಾಟ ಆಡಕ್ಕೆ ಹೋದ್ರೆ ನಿಮ್ಮ ಅಪ್ಪ ಏನು ಹೇಳ್ತಿದ್ರು ಸರ್? ನಮ್ಮ ತಂದೆ ನಾನು ಒಂದು 6 ವರ್ಷ 7 ವರ್ಷನೇನೋ ಆಗಲೇ ತೀರ್ಕೊಂಡಿದ್ರು. ನಮ್ಮ ತಾಯಿ ಅಂತೂ ನನ್ನ ಇದಕ್ಕೇನು ತೊಂದರೆ ಕೊಡಲಿಲ್ಲ. ನಮ್ಮ ತಾಯಿ ತಂದೆ ಏನೋ ಕೂಡ ಕಲಾವಿದರು. ನಮ್ಮ ತಂದೆ ಕಲಾವಿದ್ರು. ನಮ್ಮ ತಂದೆ ಯಾವುದು ನಮ್ಮಲ್ಲಿ ನಮ್ದು ಸಾಕ್ಷಿ ಬಿಡು ದೇವರು ಕೇರ್ಪೇಟೆ ಹತ್ರ ಅಕ್ಕಿಯಬ್ಬಳಲ್ಲಿ, ಅಲ್ಲಿ ಒಂದು ವೀರಭದ್ರ ಸ್ವಾಮಿ ಹೋಗ್ಲಿ ಹಬ್ಬ ನಡೀತದೆ ಸರ್. ಅದರಲ್ಲಿ ಕೋಡಂಗ್ಯಾಸ ಮಾಡ್ತಿದ್ರಂತೆ ಅವರು ಕೋಡಂಗ್ಯಾಸ ಮಾಡ್ತಿದ್ರಂತೆ ನಮ್ಮ ತಂದೆ. ಅದನ್ನ ಕಂಡವ್ರು ಹೇಳ್ತಿದ್ರು, ನಿಮ್ಮ ತಂದೆ ಮಾಡ್ತಿದ್ದೆ ಹಂಗ ನಿಮ್ಮ ತಂದೆ ಬದ್ದು ಗುಳಿಸ್ಬಿಟ್ಟಲ್ಲ ಅಂತ. ನಾನಂತೂ ನಮ್ಮ ತಂದೆನ ಜಾಸ್ತಿ ನೋಡಿಕ್ಕಾಗಲಿಲ್ಲ ಅಂತ ನನ್ನ ತಾಯಿ ಇವಾಗ 2007 ತೀರೋದ್ರು. ಅದೇ ಅದು ಚೂರು ವಂಶದ ಗೆದ್ದು ಬಂದಿದೆ. ನಿಮ್ಮ ಮಗನಿಗೂ ಹೋಯ್ತಾಳೆ ಹಾಗೆ ಕೆಲಸ ಇದೆ ಸರ್. ಬೆಟ್ಟಲ್ಲ ಆಮೇಲೆ ಮಗಳು ಕಲಿ ಕೊದ್ದಾಡ್ತಾ ಇದ್ದಾಳೆ, ಪೂಜೆ ಕುಂತಾನೆ ಅವಳಿಗೂ ರೆಡಿ ಮಾಡ್ತಾ ಇದ್ವಿ. ದೇವ್ರು ನಿಮ್ಮ ವಂಶಕ್ಕೆ ಇದೇ ಥರ ಒಳ್ಳೇದು ಮಾಡಲಿ. ಈಗ ನೀವು ಶೋಭಾನೆ ಮಾತ್ರ ಕೇಳಿದ್ವಿ. ಅವರು ಬೀಸೋ ಪದದಲ್ಲಿ ಒಳ್ಳೆ ಕಲಾವಿದರು, ಕುಟ್ಟೋ ಪದದಲ್ಲಿ ಒಳ್ಳೆ ಕಲಾವಿದರು, ಮಳೆರಾಯಿನ ಪದದಲ್ಲಿ ಒಳ್ಳೆ ಕಲಾವಿದರು, ನಾಟಿ ಪದದಲ್ಲಿಯೂ ಅಪರೂಪದಲ್ಲಿ. ಒಂದು ಮಳೆರಾಯಿಂದ ಒಂದು ನಾಟಿ ಪದ ಒಂದೊಂದೇ. ಹಾಂ ಹೇಳಿ. ಮಳೆರಾಯಿಂಗೆ ಕೇಳ್ತೀವಿ, ಮಳೆ ಬರಲಿ ಅಂತ ಹೇಳಿಸ್ತಾ ಇದೀವಿ. ಮಳೆರಾಯಿನ್ ಮಾಡೋಣ ಅನ್ಸುತ್ತೆ ಮಕ್ಕಳಿಗೆ. ಆ ಮಕ್ಕಳು ಕರ್ಕೊಂಬಂದು ನೀರು ವಹಿಸ್ಬಿಟ್ರೆ ಶೀತ ಆಗ್ಬಿಟ್ರೆ ಅವ್ರ ತಂದೆ ತಾಯಿ ಈ ಕಾಲದಲ್ಲಿ ಏನಪ್ಪಾ ಅಂತ ಯೋಚನೆ ಮಾಡ್ತಾರೆ. ಅಣ್ಣ ಗುಡ್ಲು ಶಾಸ್ತ್ರ ಹೇಳಿ ಮೊದಲು. ಗುಡ್ಲಾಕುವಾಗ ನಾಟಿ ಪದ ಇದೆ, ಆ ಕಾಳದ ಪದ ಇದೆ ಸರ್. ಸಾತೆ ಮಾಡಿಯೇ ಸಮುದ್ರದೊಳಿಯೇ ನೀ ಸಾರಂಗ ಬರದಂದ ಆನಂದದೊಳಿಯೇ. ಸಾತೆ ಮಾಡಿಯೇ ಸಮುದ್ರ
ಸಹತೆ ಮಳಿಯೇ ಸಮಗ್ರದಳಿಯೇ ನೀ ಸಾರಂಗ ಬರದಂದ ಆನಂದದಳಿಯೇ ಹಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ಪಾನಿ ಹೋಗೆ ಸೊಪ್ಪದೋ ನಮ್ಮ ರಾಜ ಸಪ್ಪೆ ನೂಲಾದು ದನ ಕರ ಮಳೆ ಹಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ಸಪ್ಪೆ ನೂಲಾದು ದನ ಕರ ದೇವೇಂದ್ರಾಯ ಅಪ್ಪ ನೀ ಬಂದೆ ಕರುಣೆ ಸೋಮಳೆ ಹಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ನೀವು ಹೋಗೆ ನುಣಗದೋ ನಮ್ಮ ರಾಜ್ಯ ಸಣ್ಣ ನೂಲಾದು ದನಗಳ ಮಳೆ ಹಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ನೂಲಾದು ದನಕರ ದೇವೇಂದ್ರಾಯ ಅಪ್ಪ ನೀ ಬಂದು ಕರುಣೆ ಸೋಮಳೆ ಹಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ಮಾಡಿಲ್ಲ ಅಂತ ಮಾತಾಡೋರೆ ಓರ್ಯಾರೋ ಮಳೆರಾಯ್ ಹೋಗವನೇ ಮಲೆನಾಡ ಸೇವೆ. ಸಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ಮಳೆರಾಯ್ ಹೊಂಟವನೇ ಮಲೆನಾಡ ಸೇಮೆಗೆ ಸಾವಿರಾರದನ್ನು ಸೆರೋಗೆಲ್ಲೇ ಮಳೆ ಸಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ಸಾವಿರಾರದನ್ನು ಸೆರಗೆಲ ಕಟ್ಟೋಗಂಡು ಸಾಲ ಕೋಗವನೇ ಮಳೆರಾಯ ಸಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ಮಳಿಯಾಳ ಕಡದೇವೆಂದೋರಾಯ ನಾಗಂಡ್ಗಾಗಾಳಿ ಸೊರೋ ಕಂಡ ಮಳೆ ಸಾತಿ ಮಳೆ ಸಮುದ್ರದೊಳಗೆ ಸಾರಂಗ ಬರದೊಂದಾನಂದದೊಳಗೆ ನಾಗಂಡ್ಗಾಗಾಳಿ ಸೊರಗಳು ದೇವೆಂದೋರಾಯ ಒಂಬತ್ತು ಗೊಡಗು ಮಿಂಚ ಒಡೋ ಕಂಡ ಮಳೆ ಸಾತಿ ಮಳೆ ಸಮುದ್ರದೊಳಗೆ
ಇವತ್ತಿಗೆ ಕೇಳುವಂಥ ಹೇಳುವಂಥ ಅವರ ಹೇಳಿ ಕೃಷ್ಣಗೌಡ ಈಗ ನನಗೆ ಒಂದು ತುಂಬ ಬಾಲ್ಯದಿಂದಲೂ ಪರಿಚಯ, ನನಗೆ ತುಂಬ ಹತ್ತಿರದ ಸಂಬಂಧಿ ಅವರು. ನನಗೆ ಚಿಕ್ಕಪ್ಪ ಆಗಬೇಕು. ನಾನು ಹುಟ್ಟಿದ್ದು ಬೆಳೆದದ್ದು ಎಜುಕೇಷನ್ ಎಲ್ಲ ಪಾಂಡವಪುರ ತಾಲೂಕು. ಅವ್ರದ್ದೊಂದು ಎಲೆ ತೋಟ ಇತ್ತು. ಅವತ್ತಿನ ಕಾಲಕ್ಕೆ ಇವತ್ತು ಆಯಿಸ್ತಾರೆ ನೀರನ್ನ, ಅವತ್ತು ಆಯಿಸೋ ಪರಿಸ್ಥಿತಿ ಇರಲಿಲ್ಲ. ಗುಂಬದಲ್ಲಿ ಅದರಲ್ಲೂ ಮಡಕೆ ಗುಂಬಗಳು ಬರ್ತಿದ್ದು, ಮಣ್ಣಿನ ಗುಂಬಗಳು. ಅದನ್ನು ಸೇದ್ಕೊಂಡು ನಂತರ ಆಮೇಲೆ ಅದನ್ನು ಅವ್ರ ಎಲೆ ಕುಯ್ಕೊಂಡು ಅವ್ರ ತಾಯಿ ಸಾಮಾನ್ಯವಾಗಿ ನನಗೆ ಗೊತ್ತಿದ್ದಂಗೆ ಬಾಳೆಹಣ್ಣು ಮತ್ತು ನನಗೆ ಅಜ್ಜಿ ಆಗಬೇಕು, ಬಾಳೆಹಣ್ಣು ಮತ್ತು ಬೆಲ್ದಿ ವ್ಯಾಪಾರ ಮಾಡ್ತಿದ್ರು, ಇವರು ಎಲೆ ವ್ಯಾಪಾರ ಮಾಡ್ತಿದ್ರು. ಇವತ್ತಿನ ಥರ ಸೈಕಲ್ಲು ಸಹ ತುಂಬ ಕಷ್ಟ. 1976ರಿಂದ 1977ರಿಂದ 1996 ತನಕ ನಾನು ಅಲ್ಲಿದ್ದೆ. ತುಂಬ ಹತ್ತಿರದಲ್ಲಿದ್ವಿ ನಾವು. ಅವತ್ತಿನ ಜೀವನಕ್ಕೂ ಇವತ್ತು ನೀವು ಒಂದು ಈ ಕಾರ್ಯಕ್ರಮಗಳಿಗೂ ಸಂಬಂಧಪಟ್ಟಂಗೆ ಅವತ್ತು ಕಾರ್ಯಕ್ರಮನ ಕಲ್ತ್ಕೊಳ್ಬೇಕಾದಂಥ ಸಂದರ್ಭ ಇತ್ತು. ಇವತ್ತು ಕಲ್ತಿದ್ದೀರಿ. ಅವತ್ತು ಕೆಲಸ ಮಾಡಿಕೊಂಡು ಆಡಾಡ್ತಾ ಇದ್ರಿ, ಇವತ್ತು ಇದನ್ನೇ ವೃತ್ತಿಯಾಗಿ ಎಗಿಸ್ಕೊಂಡಿದ್ರಿ. ಅವತ್ತಿಗೂ ಇವತ್ತು ಏನಿದೆ ನಿಮ್ಮ ಒಂದು ಸಂಬಂಧಗಳು? ಅಲ್ಲ, ನನ್ನ ಬೇಜಾರು ಮಾಡ್ಕೊಳ್ಳೋದೇನಿಲ್ಲ. ನನ್ನ ಅಕ್ಕನಿಗೆ 8 ಜನ ಹೆಣ್ಣು ಮಕ್ಕಳು. ನನಗೆ 2 ರೂಪಾಯಿ ಕೂಲಿ ಕೊಡ್ತಾಯಿದ್ರು. ನಮ್ಮಲ್ಲಿ ಒಂದು ಚಾನಲ್ ಹೋಯ್ತಾಯಿತ್ತು ಇದಕ್ಕೆ ಬನ್ನೂರು ಕಡೆ. ಆ ಚಾನಲಲ್ಲಿ 2 ರೂಪಾಯಿ ಕೂಲಿ ಕೊಡ್ತಿದ್ರು. ಇಲ್ಲಿ ಎಲೆ ತೋಟ ನೀರು ಬೇಕು ಹೆಣ್ಮಕ್ಳು ಕಟ್ಕೊಂಡು. ಮತ್ತು ನಾನು ಬೆಳಗ್ಗೆ ಎದ್ದು ಎಲೆ ವ್ಯಾಪಾರ ಮಾಡಿ 8 ಗಂಟೆ ಒಳಗೆ ಕವಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ನಾನು 8 ಜನ ಹೆಣ್ಣು ಮಕ್ಕಳು ಅಕ್ಕನ ಮಕ್ಕಳು ಮದುವೆ ಮಾಡಿದ್ದೀನಿ ಈ ವಯಸ್ಸದಲ್ಲಿ. ಮತ್ತು ನಮ್ಮ ಮಾವನ ತಾಯಿ ತಿಥಿ ಮಾಡಿದ್ದೀನಿ. ನಾನು ಅದು 2 ರೂಪಾಯಿ ಕೂಲಿ ಮತ್ತು ಆಗ ಎಲೆ 200 ಎಲೆ ಕಟ್ಟು. ನಮ್ಮದು 200 ಎಲೆ ಕಟ್ಟಿಗೆ 10 ರೂಪಾಯಿಯಿಂದ 5 ರೂಪಾಯಿಯೇ ಜಾಸ್ತಿ ನನಗೆ ಅವತ್ತು. ಕವಳಿಗೆ 1 ರೂಪಾಯಿ. ಇವಾಗ 20 ಎಲೆಗೆ 1 ರೂಪಾಯಿ. ಇವತ್ತು 20 ಎಲೆಗೆ 20 ರೂಪಾಯಿ. ಕೊನೆ ಪಕ್ಷ 2 ರೂಪಾಯಿ ಒಂದು ಇಳ್ಳೆದೆಲೆ. ನಾನು ಕನಕಾಂಬರು ಜಾಸ್ತಿ ಬೆಳೀತಾಯಿದ್ದು. ಇವತ್ತು 30 ರೂಪಾಯಿ 40 ರೂಪಾಯಿ ಮರೋವತ್ತು ನನ್ನ ಹತ್ರ 3 ರೂಪಾಯಿಗೆ ತಗೊಳ್ಳೋರಿಲ್ಲ. ನಾನು ಸೈಕಲ್ ಹೊಡಿಯೋಕ್ಕೆ ಬರೋಲ್ಲ. ನಾನು ಹಳ್ಳಿಗೆ ತಿರುಗಿ ಎಲೆ ವ್ಯಾಪಾರ ಮಾಡಿಕೊಂಡು ಹೂವು ವ್ಯಾಪಾರ ಮಾಡಿ ಕಾವಲಿ ಕೆಲಸ ಮಾಡಿ ಅವತ್ತಿನ ಜೀವನಕ್ಕಿಂತ ನನಗೆ ಇವತ್ತಿಗೆ ಕಲೆ ಬರ್ತಲ್ಲ. ದೇಶದಲ್ಲಿ ತಿರುಗಿ ನಾನು ವ್ಯಾಪಾರ ಮಾಡೋಕ್ಕೆ ನನ್ನ ತಾಯಿ ಜೊತೆಲಿ ಸುಖ ಸಿಗ್ತಾಯಿದೆ ಅಂತ ನಾನು ಭಾವಿಸಿ, ಮತ್ತೆ ನನ್ನ ತಾಯಿ ಇರಬೇಕಾಯ್ತು. ಇನ್ನು 4 ವರ್ಷ 5 ವರ್ಷ ನನ್ನ ಜೊತೆಯಲ್ಲಿ ಅನ್ನಿಸ್ತಾ ಇದೆ. ಅಲ್ಲ, ನೀವು ಇಷ್ಟೊಂದು ಕಷ್ಟಪಟ್ಟು ಎಲೆ ತೋಟಕ್ಕೆ ನೀರುವುದು ಅಲ್ಲೆಲ್ಲ ಕೂಲಿ ಮಾಡಿ 2 ರೂಪಾಯಿದು ಅಂತ ಹೇಳಿದ್ರಿ. ಮದುವೆ ಮಾಡಿದ್ದೀನಿ, 8 ಜನ ಮಕ್ಕಳು ಮದುವೆ ಮಾಡಿದ್ದೀನಿ. ನನ್ನ ಮಕ್ಕಳ ಒಂದು ತಿಥಿ ಮಾಡಿದ್ದೀನಿ ಅಂದ್ರಿ. ಈ ಶೋಭಾನೆ ಪದ ಆಡ್ಕೊಂಡು ಎಷ್ಟು ಮದುವೆ ಮಾಡಿದ್ದೀರಿ? ನಾನು ಮದುವೆ ಹಾಡೋದಲ್ಲಿ ಅಕ್ಕಿಲ್ಲ ಸರ್. ಮದುವೆ ಮನೆಗಳಿಗೆ ಅದು ನೋಡ್ಬೇಕಾಗಿಲ್ಲ. ನಾನು ನಾನು ಜಾಸ್ತಿ ಬೆಳೆದದ್ದು ನಮ್ಮ ಮಂಡ್ಯದ ಹತ್ರ ಉಳ್ಳೆನಹಳ್ಳಿ ಅಂತ ಇದೆ. ಆಡ್ಯ ಉಳ್ಳೆನಹಳ್ಳಿ. ಅವ್ರು ಯಾರೋ ಒಬ್ರು ನಮ್ಮೂರ ಹತ್ರ ಗದ್ದೆ ತೊಗೊಂಡಿದ್ರು. ಅದೇ ನಮ್ಮ ಇವರ ಸೋದರ ಮಾವನ ಪಕ್ಕದಲ್ಲಿ ಗದ್ದೆ ತೊಗೊಂಡ್ರು. ಅವ್ರದ್ದೊಂದು ಮದುವೆಗೆ ನಾನು ನನ್ನ ಶಿಷ್ಯನ ತಂಗಿ 3 ಜನ ಹೋದವು. ಆಗ ದುಡ್ಡು ಕೇಳಬೇಕಂತ ಆಸೆ ಇಲ್ಲ ನಮಗೆ. ನಾವು 3 ಜನ ಆಡ್ದವು ಅಲ್ಲಿ ಹಾಡನ್ನ. ಆ ಊರಿನಲ್ಲಿ ಸ್ವಲ್ಪ ಹಾಡುಗಾತಿರಿದ್ರು ನಮ್ಮ ಜೊತೆಗೆ ಬರೋರು. ನಾನು ಸಾಮಾನ್ಯ ಅಂದರೆ ಒಂದು 10 ವರ್ಷ ಬಿಡ್ದೇ ಆ ಊರಿನಲ್ಲಿ ಮದುವೆ ನಗ್ಗಂದಲ್ಲಿ ಹಿಡಿದ್ರೆ ಇನ್ನು ದೀಪಾವಳಿವರೆಗೆ ಒಂದು 20 ಮದುವೆಗೆ ಪದ ಹಾಡಿದೆ. ನನಗೆ 100 ರೂಪಾಯಿ ಕೊಡ್ತಿದ್ರು ಆ ಕಾಲ. ಆ 100 ರೂಪಾಯಿ ಕೊಟ್ಟರೆ ನಾವು 4 ಜನ ಇರ್ತೀವಿ. ನಮಗೆ ದುಡ್ಡು ಆಸೆ ಇಲ್ಲ. ಅವರು ಕಜ್ಜಾಯ ಮತ್ತು ಮೈಸೂರು ಪಾಕ ಕಟ್ಟಿಕೊಡ್ತಿದ್ರಲ್ಲ ಕವರ್ಗೆ ಹಾಕಿ ತಿಂಡಿ ಅಂತ. ಅದೊಂದು ನಮಗೆ ತುಂಬ ಖುಷಿ ಪಡ್ತಿತ್ತು. ಅದು ಬಿಟ್ಟೋಯ್ತು. ನನ್ನ ಶಿಷ್ಯನ ತಂಗಿ ಬಿಟ್ಬಿಟ್ಲು. ನನ್ನ ಶಿಷ್ಯ ನಾನು ಮತ್ತೆ ನಮ್ಮ ಹತ್ತಿಗೆ ಇವರು ತಾಯಿ ಇನ್ನೊಬ್ಬರು 4 ಜನ ಹೋಗು. ಅವರು ನನಗೆ ಕವರ್ ಹಿಡ್ಕೊಳಿಕ್ಕೆ ಇವತ್ತು ನನ್ನ ತಾಯಿ ಗದ್ದೆ ಹಳ್ಳಿ ಅವಳಲ್ವೇ, ನನಗೆ ನಾಚಿಕೆ ಆಗೋದು ಕವರ್ ಹಿಡ್ಕೊಳಿಕ್ಕೆ ಮತ್ತು ಇದು ಮಾಡಿಕೆ. ಹಾಡುವೆ ನಾನು ಯಾರಿದ್ರು ನಾಚಿಕೆ ತಿನ್ನಲ್ಲ. ಕವರ್ ತರಬೇಕು ಕೈಲಿ ಅಂದ್ರೆ ನಾಚಿಕೊಳ್ವೆ. ನಮ್ಮ ಅತ್ತಿಗೆ ಕೈಲಿ ಕೊಟ್ಬಿಡುವ. ನಮ್ದು ಈಗಲೂ ಒಂದು ಹೆಸರಿದೆ ಹುಲಿಕೆರೆ ಬಾರಿ ಅಂತ. ನಾವು ಬಸ್ ಕಾಲಿಗೆ ಬರಬೇಕಾಗಿತ್ತು. ಅವತ್ತಿನ ಕಾಲದಲ್ಲಿ ಬಸ್ ಇಲ್ಲ ನಮಗೆ. ಸದ್ಯ ಬುಗದ ಹತ್ರ ಹೋಗಿ ಒಂದು ಮರದಡ್ಡಿಯಲ್ಲಿ ಕೂತ್ಕೊಂಡು 4 ಜನ ಕಜ್ಜಾಯ ಮತ್ತು ಸ್ವೀಟ್ ಕೊಟ್ಟಿದ್ದು ಹಂಚ್ಕೊಂಡು 25 ರೂಪಾಯಿ ದುಡ್ಡು ತಗೊತಿದ್ದೋ. ನಾವು ಬಾಗಿಲು ತಟ್ಟರೆ 20 ರೂಪಾಯಿ ದುಡ್ಡು ಕೊಡ್ತಿದ್ರು ಆ ಬಾಗಿಲು ಹಾಡಿಗೆ. ನಾನು ಕೇಳ್ತಿಲ್ಲ, ಬಾಗಿಲು ತಡಿ ಹಾಡು ಮಾಡ್ತಿದ್ವಲ್ಲ. ಆಗ ಗಂಡೊಂದು 20 ಹೆಣ್ಣೊಂದು 20 ಕೊಟ್ಟರು. ಅದು ನಾನು ನನ್ನ ಶಿಷ್ಯ ಮಾತ್ರ ಇಟ್ಕೊತಿದ್ದೆ. ಈಗ ನಿಮ್ಮ ಶೋಭಾನೆ ಪದ ಆಡ್ತಾ ಇದ್ರಲ್ಲ, ಬಹುಶಃ ನಿಮ್ಮ ಹೆಣ್ಣಿನ ಧ್ವನಿ ನಿಮಗೆ ದೇವ್ರ ಕೊಡುಗೆ ಅಂತ ಕಾಣಿಸ್ತದೆ ಸರ್. ನನಗೆ ಜಿ ಸಂಪರ್ ಇದನ್ನೇ ಕೊಟ್ಟಿದ್ರು. ನೀವು ನನ್ನ ಗುರುಗಳನ್ನೂ ನಾನು ಕರೆಸ್ಬಿಟ್ಟು ಆ ಧ್ವನಿ ಪರೀಕ್ಷೆಗೆ ಹೋಗಿದ್ದೋ ನಾನು 1989ರಲ್ಲಿ ಹೋಗಿರುತ್ತೆ. ಅವರು ಹೇಳಿದ್ರು ನೀವಿಬ್ಬರು ಹೋಗ್ಬಿಡಿ ಇಲ್ಲೇ ಇರಪ್ಪ ಅಂದರು. ನನ್ನ ಗುರುಗಳು ನಮ್ಗೆ ಕೆಪ್ ಮಾಡಿದ್ರಲ್ಲಿ ಹೆಣ್ಮಕ್ಳ ಜೊತೆಲಿ ಒಂದು ಟೀಮ್ ಮಾಡಿದ್ರು. ನಮ್ಮ ಜಿ ಸಂಪರ್ ಹೋಗಿ ಸಾರ್ ಇಲ್ಲ ನನಗಿನ್ನೊಂದು ನಾನು ಒಬ್ಬನೇ ಸಲ ಕೊಡಿ ಅಂದರು. ಕೃಷ್ಣಗೌಡ ಆಸೆ ಮಾಡಬೇಡ ಕಣಿಯ, ನೀವಿಬ್ಬರು ಇಲ್ಲೇ ಇರಿ, ನಾನು ಕೂಗ್ತೀನಾಗ ಬನ್ನಿ ಅಂದ. ಮತ್ತು ನಮ್ಮದು ಧ್ವನಿ ಪರೀಕ್ಷೆ ಆಯ್ತಲ್ಲ ಕರೆದ್ರು.
ನಿನ್ಗೆ ಯಾರಪ್ಪ ಕಲಿಸ್ತಾರಂದ್ರೆ ನನಗೆ ಇವ್ರು ನಮ್ಮ ಗುರುಗಳೇ ಸರ್ ಕಲಿಸ್ತಾರೆ. ಮತ್ತು ನೀನು ಸಾಯುವವರೆಗೂ ನೀನು ಅವ್ನ ಗುರುವಾಗಿರಲಿ, ನೀನು ಶಿಷ್ಯನೇ ಆಗಿರು ಅಂದರು. ನಾನು ಅದೇ ಥರ ಉಳ್ಕೊಂಡೆ. ನನಗೇನಂದರೆ ನನ್ನ ಗುರುಗಳು ದಾರಿ ತೋರಲಿಲ್ಲ ಇದನ್ನು. ನನಗೆ ದಾರಿ ತೋರಿದವಳು ಕಲ್ಯಾಣಮ್ಮ ಅಂತ ಅವಳ ಜೊತೇಲಿದ್ದು. ಯಾರು ಹೇಳಿ? ಕೃಷ್ಣೇಗೌಡ ನನ್ನ ಅಕ್ಕ ಇದ್ಲಲ್ಲ, ಆ ಅಕ್ಕನಿಗೆ ಅವಳಿಗೆ ಇನ್ನೇನಿಲ್ಲ, ಎಲ್ಲ ಅಡಿಕೆ ಒಂದು ಚೆನ್ನಾಗಿ ಬೇಕಾಗಿತ್ತು. ನಾನೇನು ಕಾಸು ಕೊಡಬೇಕಾಗಿಲ್ಲ ಎಲ್ಲ ಅಡಿಕೆಗೆ. ಎಲ್ಲ ತುದಿ ಎಲೆ ಮುರಿವೆ, ಕಣ್ಣೆಲೆನ ಎಲ್ಲ ಬಾಳೆಳೆ ಬೆಳ್ಕೋದು ಎಲೆ. ಆ ಎಲೆ ಒಂದು 2 ರೂಪಾಯಿ ಕೊಟ್ಟರೆ ಒಂದು ಸಾಮಾನ್ಯ ಒಂದು ಪಾವ್ ಅಡಿಕೆ ಸಿಕ್ಕೋದಾಗ ನಮಗಲ್ಲಿ ಅಷ್ಟು ತಗೊಂಡು ಕೊಟ್ಟರೆ ಸಾಕು. ಅವನ ಮನೆ ಮೇಲ್ಗಡೆ, ಈ ಅಮ್ಮನ ಮನೆ ಕೆಳಗಡೆ. ನಾನು ನನ್ನ ಶಿಷ್ಯ ಹೋಗೋದು, ಆ ಅಮ್ಮನಿಗೆ ಎಲ್ಲ ಅಡಿಕೆ ಕೊಡೋದು. ಅವನಪ್ಪ ಅಂತಂದರೆ ಏನು, ನನ್ನ ತಾಯಿ ಥರ ಅವಳು ನಮ್ಮನ್ನ ಈ ಕಡೆ ಒಬ್ಬನ ಆ ಕಡೆ ಒಬ್ಬನ ಮನ್ಗಿಸ್ಕೊಂಡು ಪದ ಕಲಿಸೋದು ನನ್ನ ಶೋಭಾನಿನ. ನನಗೆ ಅದೊಂದು ಖುಷಿ ಇಲ್ಲಿವರೆಗೂ. ನನ್ನ ಅವಳು ಸತ್ತಿರ್ಬೋದು, ನನ್ನ ಎದೆ ಒಳಗಿದ್ದಾಳೆ ಸರ್, ಅದಂತೂ ಹೇಳ್ಕೊಬಲ್ಲೆ. ಕೃಷ್ಣೇಗೌಡ್ರೆ, ನೀವು ಓದು ಬರಹ ಇದೆಯಾ? ಇಲ್ಲ ಸರ್, ನನಗೆ ಯಾವ ಸ್ಕೂಲ್ ಬಾಗಿಲೇ ಕಾಣಲ್ಲ. ಆಗಲಿ ನಿಮ್ಗೆ. ಆದರೆ ಓದು ಬರಹ ಅನ್ನೋದು ಈ ಕಾಲದ ಲೆಕ್ಕ. ಹಾಡಿಂದು ವಿದ್ಯೆ ಪ್ರತಿಭೆ ಲೆಕ್ಕ ಬೇರೆ. ಇದು ನೀವು ಇಷ್ಟೆಲ್ಲ ಕಲ್ತ್ರಲ್ಲ, ಇಷ್ಟೆಲ್ಲ ಕಲ್ತ ಮೇಲೂ ನಾನು ಅದಾಗಬೇಕಾಗಿತ್ತು ಇದಾಗಬೇಕಾಗಿತ್ತು ಅನ್ನಿಸ್ತೋ, ಅಥವಾ ಈ ಹಾಡು ಕಲ್ತು ಈ ಕೋಲಾಟ ಕಲ್ತದ್ರಿಂದ ನನಗೆ ಸುಖ ಸಿಕ್ತು ಅನ್ನಿಸ್ತೋ? ಅಲ್ಲ ಸರ್, ಸುಖ ಅಂದರೆ ಯಾರೋ ವಿದ್ಯಾವಂತರು ಟ್ರೈನಲ್ಲಿ ಹೋಗ್ತಾ ಇದ್ರಂತೆ, ಯಾವನು ನನ್ನಂತೇನು ಕಾರ್ಯಕೋಲಿ ಹಿಡ್ಕೊಂಡು ಸಿಟಿಗೆ ಬರ್ತಾ ಇದ್ದಂತೆ. ಏನು ದಬಾಕಿ ಕೊಯ್ತಾ ಇದ್ದಪ್ಪ ಸಿಟಿಗೆ ಏನಂತೆ. ಅದೆಲ್ಲ ಇರಲಿ, ನೀನೇನು ದಬಾಕಿ ಕೊಯ್ತಾ ಇದ್ದಂತೇನೋ ಕೇಳಿದಂತೆ ಅವನು ನನ್ನಂತೇನು. ನಿಮ್ಮ ಅಪ್ಪ ಓಸ್ಬಿಟ್ಟು ಮನೇಲಿ ಬಿಟ್ಟಿದ್ದಾನೆ, ನಾನು ಕಾರ್ಯಕೋಲಿ ಹಿಡ್ಕೊಂಡು ಕರ್ನಾಟಕ ನೋಡಿಕ್ಕೆ ಹೋಗ್ತಾ ಇದ್ದೀನಿ, ಏನು ಮಾಡಿ ಆಗ್ತಿಲ್ಲ ನಿನ್ನ ಕೈಲಿ ಅಂತ. ನನಗೆ ಇದನ್ನು ಕಾರ್ಯಕೋಲು ನನ್ನ ಜೀವನ ಕಾಪಾಡಿದೆ ಸರ್. ಇವತ್ತಿನ ಕಲಾವಿದರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ಕಾಲ ನಿಮಗೂ ಈ ಕಾಲಕ್ಕೂ ಏನೇನೋ ಯಾವಾಗಲೂ ನಡೀತಾ ಇರ್ತದೆ ಸರ್. ನಮ್ಮ ಕಲಾವಿದರಲ್ಲಿ ನಮ್ಮಲ್ಲೇ ಇರ್ತದೆ. ಏನಂದ್ರೆ ನಮ್ಮ ಈಗಿನ ಕಲಾವಿದರು ಹಣದಲ್ಲಿ ಎಳೆದುಬಿಟ್ರೆ ಬರ್ತೀವಿ ಈ ಕಲೆನ ಮುಂದೆ ತಗೊಂಡೋಗ್ಬೇಕು ಅನ್ನೋದು ಆಸೆ ಪಡಲಿಲ್ಲ. ನಮ್ಮ ಕಲಾವಿದರು ಇದೊಂದೇ ಹೆಚ್ಚು ಕಮ್ಮಿ ಆದದ್ದು, ಇನ್ನೇನಿಲ್ಲ. ಈಗ ಒಬ್ಬ ಇವರು 10,000 ರೂಪಾಯಿ ಕೊಡ್ತಿದ್ರೆ, ಸರ್ ಅವ್ರಿಗೆ ಯಾಕೆ 10,000 ರೂಪಾಯಿ ಕೊಡ್ತಾರೆ, ನಮ್ಗೆ 2,000 ರೂಪಾಯಿ ಕಮ್ಮಿ ಕೊಡಿ ಬರ್ತೀವಿ ಅನ್ನೋದು. ಇದರಲ್ಲಿ ನಮ್ಮ ಕಲೆ ಎಲ್ಲ ಅಳಿಸೋಗ್ತಾ ಇತ್ತು. ವೈಷಮ್ಯ. ನಾನು ಸಾಮಾನ್ಯ 1997ರಲ್ಲಿ ನನಗೆ ಗಾರ್ಡಿಗೊಂಬೆ ನನ್ನ ಕೃಷ್ಣೇಗೌಡ ನನಗೂ ಪಾರ್ಟಿ ಬೀಳ್ತು. ನನಗೆ ಇವರು ಓನಂ ಶಿವರಾಮ್ ಅಂತ ಒಬ್ರು ಇದ್ದರು. ಚಿಕ್ಕಡೆ ಒನ್ನಮ್ಮನ ನಮ್ಮ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪಾಂಡುಪುರಕ್ಕೆ ಬಿಟ್ಟಿದ್ರು. ಇದ್ರೊಳಗೆ ಹೇಳ್ಕೋಬಾರ್ದು. ನಮ್ಮ ನಾಗಮಂಗಲದವರು ಮಾದೇಗೌಡರು ಅಂತಿದ್ರು, ಅಸ್ಟೆಂಟ್ ಡೈರೆಕ್ಟ್ರು ಮಂಡ್ಯಕ್ಕೆ. ನಮ್ಮ ಶೋಭಾನೆ ಕೃಷ್ಣೇಗೌಡರು ಒಳಗಿಡಿಂದ ಬಂದರು. ನಾನು ಹೊರಗಿಂದ ಒಳಗೆ ಹೋದೆ. ಸರ್ ಒಂದು ಕಾರ್ಯಕ್ರಮ ಕೊಡಿ ಅಂದೆ. ನೀನು ಎಷ್ಟು ಏನಪ್ಪ ಅಂದ. ಇಲ್ಲ ಸರ್ ನಾನು ಗೌಡ ಅಂತ ಹೇಳಿದೆ. ಅಲ್ಲಿ ಅವತ್ತಿಂದ ಅವ್ನು ಹೋಗೋರ್ಗು ಒಂದು ಕಾರ್ಯಕ್ರಮ ಕೊಡಲಿಲ್ಲ. ಹೋಗ್ಬೇಕಾದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಕೊಟ್ಟೋದ ಪಾಂಡುಪುರದಲ್ಲಿ. ಕೊಟ್ಟೋದಾಗ ಈ ಕಡೆ ನನ್ನ ಗುರುಗಳು ಸೀತಾಪುರ ಜಯಲಕ್ಷ್ಮಿ, ಈ ಕಡೆ ಚಿಕ್ಕಡೆ ಹೊನ್ನಮ್ಮ, ಅವಳ ಕಡೆಯವರು, ಮಧ್ಯ ನಾನು. ಇವರು ಬಿಟ್ಟರು ಯಾರನ್ನ, ಚಿಕ್ಕಡೆ ಹೊನ್ನಮ್ಮನ ನಾನು ಬಿಟ್ಟರು. ಚಿಕ್ಕಡೆ ಹೊನ್ನಮ್ಮ ಜೋಗಳಾಡಿಕೆ, ನಾನು ಬೇಗರ ಜರಿಯ ಕಾಡು ಬಿಟ್ಟಾಗ ಸೀತಾಪುರದ ಜಯಲಕ್ಷ್ಮಿಯರ್ವೇ ನಮ್ಮ ಗುರುಗಳು ಶೋಭನೆ ಪದ ಎತ್ತಿದ್ರು. ನಮ್ಮ ಇವರೇ ವನಮ್ ಇದ್ರಲ್ಲ, ಐರೇ ಕೃಷ್ಣಗೌಡ ಸ್ವಲ್ಪ ಹೊತ್ತು ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ ಟೈಮಿಂಗ್ಸು, ಅವ್ರು ಆಡಲಿ ಅಂತ ಕೊಟ್ಟಾಗ ನಾನು ಅವತ್ತು ಹಾಡಿದ್ದು ಒಂದು 10,000 ಜನ ಇದ್ದನು ಆ ಸಾಹಿತ್ಯ ಸಮ್ಮೇಳನದಲ್ಲಿ. ನನಗೆಲ್ಲ ಕೈ ಚಪ್ಪಳೆ ಕೊಟ್ಟು ನನ್ನ ಹುಮ್ಮಸ್ ಕೊಟ್ಟರು ಸರ್. ಅವತ್ತು ನಾನು ಓನಮು ನನ್ನನ್ನು ಒಂದು ಪುಸ್ತಕಕ್ಕೆ ಇದು ಮಾಡಿ ಮತ್ತು ಸನ್ಮಾನಕ್ಕೆ ಆಯ್ಕೆ ಮಾಡಿದ್ರು ಅಲ್ಲಿ ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೆ. ಆತ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯ್ಕೆ ಮಾಡಿದಾಗ ಇವ್ರಿಗೆ ಸನ್ಮಾನ ಇವರು ಕೊಡಲಿಲ್ಲ ಅಂತೇಳಿ ಏನೋ ನಮ್ಮ ಹುಡುಗರ ನಮ್ಗೊಂದು ಲಾರಿ ಕೊಟ್ಟಿದ್ರು. ಯಾರು ಮಾದೇಗೌಡರು ಒಂದು 4 ಊರಿಂದ ಒಂದು ಲಾರಿ ಕೊಟ್ಟಿದ್ರು, ನೀವು ಇಷ್ಟೊತ್ತಿಗೆ ಇಲ್ಲಿ ಇರಬೇಕು ಅಂತ. ಹೋದ ಲಾರಿನ ಉಳಿಸ್ಕೊಂಡಿದ್ದೇನೆ, ಲಾರಿ ಇಲ್ಲ ನಮಗೆ. ನಾವು ಹುಲಿಕೆರೆ ಬುಗ್ದ ಹತ್ರ ಬರಬೇಕು ಬಸ್ಗೆ. 4 ಜನ ಹೆಣ್ಣು ಮಕ್ಕಳು, 10 ಜನ 15 ಜನ ಕೋಲಾಟದ ಮಕ್ಕಳು ಕರ್ಕೊಂಡು ನಾನು 6 ಗಂಟೆಗೆ ಕರೆಕ್ಟಾಗಿ ಅಲ್ಲಿ ಹೋದೆ ಆಟ ಜಾಗಕ್ಕೆ. ಹೋದಾಗ ಇವನು ಮಳೆ ಒಳಗೆ ನೆನಕ ಬಂದಾಗ ನನ್ನ ಗುರು ನಮ್ಮ ಶಿಷ್ಯಂದಿರಿದ್ದಲ್ಲ, ಸರ್ ಈಗ ಬಂದ್ರಾ ಅಂದಾಗ ಹೆಣ್ಣು ಮಕ್ಕಳಲ್ಲಿದ್ದಾರೆ, ಯಾವುದೊಂದು ಕೆಟ್ಟ ಬೋಗ್ಲ ಬಂದಂತೆ. ಆಗ ಬಂದು ಹುಡುಗರು ಹೇಳಿದ್ರು, ನೋಡಪ್ಪ ಒಂದು ದಿನವಲ್ಲ ಒಪ್ಪತ್ತಲ್ಲಿ ವಿದ್ಯೆ ಕಲಿಸಿದ್ದೇನೆ, ಅವ್ನಿಗೇನು ಮಾಡಿಕೋಬೇಡಿ, ನೀವು ಮಾಡೋದಿದ್ರೆ ನನಗೆ 500 ರೂಪಾಯಿ ದುಡ್ಡು ಕೊಡಿ, ನಾಳೆ ಒತ್ತಾರೆ ಅವ್ನು ಮುಂದೆ ಬೇಕಾದ್ರೆ ಮಾಡ್ತೋರೋಣ ಅಂದೆ. ಆಗ ಇಬ್ಬರು ಮಾತ್ರ 500 ರೂಪಾಯಿ ಕೊಟ್ಟರು. ಇನ್ನು 3,000 ರೂಪಾಯಿನ ನಾನು ಬಡ್ಡಿ ಸಾಲಿಗೆ ತಗೊಂಡು 3 ಗೊಂಬೆಗಳು ತಂದೆ, ಚಿಕ್ಕವ ತಂದಾಗ ಮಂಡ್ಯದಲ್ಲಿ ಅವನಿಗೆ ನನಗೆ ಸಂಪಾಟಿ ಬೀಳ್ತು. ನಾನು ಕಲಾವಿದರು ಯಾರು ಅಂತ ಗೊತ್ತಿಲ್ಲ. ತಮಟೆಯವರು ಒಬ್ಬನೇ ಇದ್ದಾನೆ ಅಲ್ಲಿ ಸಿಟಿಲಿ, ಒಬ್ಬ ಶಿವಶಂಕರ್ ಅಂತಿದ್ರು, ಬುಕ್ ಮಾಡ್ತಿರೋ
ನಾನು ಮುಂದೆ ನನ್ನ ಗುರುಗಳು ಹೊಡೆದಾಗ ನನಗೆ ಎಷ್ಟು ನೋವಾಗ್ತು ಅನ್ಬೇಡಿ. 4 ಟೀಮ್ ಒಪ್ಕೊಬಿಟ್ಟು ಒಂದು ಟೀಮು ಬಂದಿಲ್ಲ. ಒಂದು ಕೋಲಾಟ ಬಂತು, ಅರ್ಧಕ್ಕೆ ಹೊಂಟೋಯ್ತು, ಬರೀ ಒಂದು ಗೊಂಬೆ ಮಾತ್ರ ಉಳಿಯಿತು. ಉಳಿದಾಗ ನಮ್ಮ ಇವರು ಬರೋರು ಕುಂತು ಪುಟ್ಮಲೆಗೌಡ್ರ ಕರೆದು ಕೇಳಿದ್ರು, ಗುರುಗಳೇ ನಿಮ್ಮ ಯಾರು ಕರೆಸಿರೋರು ಅಂದಾಗ, ಸರ್ ಶೋಭನ ಕೃಷ್ಣಗೌಡ ಕರೆಸಿಲ್ಲ ಸರ್, ನೀವು ಹೇಳಿದ್ರೆ ಬಂದಿದ್ದೀನಿ, ನನಗೆ ಅಮೌಂಟ್ ಕೊಡಿ ಅಂದ. ಆ ಟೈಮಲ್ಲಿ ನನ್ನ ಗುರುಗಳಿಗೆ ಒಂದು 2 ಡೇಟ್ ಹೊಡೆದ್ಬಿಟ್ರು ಮಂಡ್ಯದವರು. ನಾಳೆಗೆ ನನಗೆ ಯಾರು ಹಿಂಗೆ ಹೊಡಿತಾರೋ, ನಾನು ಈ ಥರ ಮಾಡಿರಿ ಅಂತೇಳಿ ನಾನು ಅವತ್ತಿಂದ ಇವತ್ತಿವರೆಗೂ ಅವ್ರು ಏನೇ ಕೊಡಲಿ, ಅವ್ರು ಬಂದು ಬುಕ್ ಮಾಡಲಿ ಮಾಡಿದೆವ್ರಿ. ನಾನೇ ಅಷ್ಟಕ್ಕೆ ಇಲ್ಲಿವರೆಗೂ ಒಂದು ಮಾತು ತಗೊಂಡಿಗೆ ಕಲೆನ ಉಳಿಸಿ ಬೆಳೆಸ್ಕೊಂಡು ಬಂದಿದ್ದೀನಿ. ಮುಂದೆ ಏನಾಗ್ತದೋ ಗೊತ್ತಿಲ್ಲ ಸರ್. ಇಲ್ಲಿವರೆಗೆ ನಾನು ಗುರುಗಳ ಹೆಸರು ಉಳಿಸ್ಕೊಂಡಿದ್ದೀನಿ, ನನ್ನ ಗೌರವನೂ ಕಾಪಾಡ್ಕೊಂಡಿದ್ದೀನಿ. ಈಗ ನಿಮ್ಮ ಗುರುಗಳು ಯಾವ ರೀತಿ ನಿಮ್ಮನ್ನು ಬೆಳೆಸಿ ಮುಂದಕ್ಕೆ ತಂದರು, ನೀವು ಈ ನಮ್ಮ ಆಸಕ್ತಿ ಇರುವಂಥ ಯುವಜನಾಂಗನ ಈ ಕಲೆನ ಕಲಿಸಿ ಅವರು ಮುಂದಕ್ಕೆ ತರಬೇಕಲ್ಲ ಕೃಷ್ಣ? ಹಾಂ ಸರ್, ನಾನೀಗಾಗಲೇ ನನ್ನ ಪಕ್ಕೂರಿನಲ್ಲಿ ಸುಂಕಾತನೂರು ಅಂತಿದೆ, 20 ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳು. ನಾನು ಇಡೀ ರಾಜ್ಯಕ್ಕೆಲ್ಲ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೆ. ಭೋಪಾಲ್ ಹೋದೆ, ಅಲ್ಲಿ ಕರ್ಕೊಂಡೋದೆ, ಮಧ್ಯಪ್ರದೇಶಕ್ಕೆ ಹೋದೆ, ಕಾಶಿಗೆ ಹೋದೋ, ಎಲ್ಲೋದ್ರೂ ಮಕ್ಕಳು ಬಿಡಲ್ಲ. ನಾನು ಅವ್ರು 20 ಜನ ತಯಾರು ಮಾಡಿದ್ದೀನಿ. ಪಟ ಕುಂತಕ್ಕೆ ಗಾರಡಿಗೊಬ್ಬಕ್ಕೆ ನಾನು ಜಾತಿ ಭೇದ ಭಾವನೆ ಮಾಡಿಲ್ಲ. ಉಂಡ್ರೆ ಎಂಜಲು ಉಟ್ಕೊಂಡ್ರೆ ಮೇಲ್ಗೆ ಅಂದಿಲ್ಲ. ನಾನು ಎಲ್ಲಿ ಉಣ್ತೀನೋ ಅವರು ಎಲ್ಲಿ ಮನ್ತಾರೋ ನಾನು ಆ ಜಾಗದಲ್ಲಿ ಇದ್ದು ಬೆಳಕಟ್ಟು ಬಂದಿದ್ದೀನಿ. ನಾಳೆ ನಮ್ಮ ಮಕ್ಳು ಅವ್ರು ಹೆಂಗೆ ಬಂದು ಕೊಯ್ತಾರೋ ಗೊತ್ತಿಲ್ಲ ಸರ್. ಅದಂತೂ ನಾನು ಇರೋಗಂಟ ಬೆಳೆಸ್ತೀನಿ ಇದನ್ನು. ಒಳ್ಳೆಯದು, ಭಾಳ ಸಂತೋಷ. ನೀವು ಒಬ್ಬ ಇಂಥ ಕಲಾವಿದರನ್ನ ಕರೆಸಿ ನಾವು ಗೌರವ ತೋರಿಸಿದ್ದು ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಇಂಥ ಅಪರೂಪದ ಕಲಾವಿದರು ಬರುವ ತಲೆಮಾರಿನಲ್ಲಿ ಈ ಬಗೆಯ ಸಮೃದ್ಧತೆಯನ್ನು ಕಲಾವಿದರಲ್ಲಿ ಕಾಣೋದು ಕಷ್ಟ. ನಮ್ಮ ಈ ಕಾರ್ಯಕ್ರಮಕ್ಕೆ ಈ 12ಕ್ಕೆ ಅಲ್ಲದೆ ಹೋದ್ರು 19ಕ್ಕಾಗಲಿ ಅಂತ ಹೇಳಿ ಕಾರ್ಯಕ್ರಮ ಮಾಡಿ ಅಂತ ನಮ್ಮ ಬೆನ್ನಿಗೆ ನಿಂತ ಸಿಮ್ಲಿಮ್ ಇದ್ದಾರೆ, ವಿಜಯರಾಮ್ಪುರ ಬಂದಿದ್ದಾರೆ, ತಿರುಮಲೆ ದಾಸ್ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ, ರೂಪೇಶ್ ಅಂತ ಪತ್ರಿಕಾ ವರದಿಗಾರರಾಗಿ ಬಂದು ಈ ಕಾರ್ಯಕ್ರಮನ ಎಲ್ಲರಿಗೂ ಮುಟ್ಟಿಸ್ತಾ ಇದ್ದಾರೆ. ಎಲ್ಲ ಇಲ್ಲಿ ಹೇಳೋಕ್ಕಾಗದೇ ಇದ್ರು ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ನಮನ. ಮುಂದಿನ ತಿಂಗಳ ಕಾರ್ಯಕ್ರಮಕ್ಕೆ ಬಂದು ಒಂದು ಬೀಸೋಕಲ್ಲಿನ ಹಾಡಿನ ಕಲ್ಲು ಬಿಡೋ ಪದ ಹಾಡ್ತಾರೆ. ನೀವು ಬೀಸೋಕಲ್ಲು ಹಾಡನ್ನು ಕೇಳಿಲ್ಲ, ಕಲ್ಲು ಬಿಡೋ ಪದ ಒಂದನ್ನು ಹಾಡಿ ಮುಗಿಸ್ತಾರೆ. ಅದ್ರ ಮಧ್ಯೆ ಗೋರಾ ಶ್ರೀನಿವಾಸ್ ಅವರು ಅವರ ಪ್ರೀತಿಯ ಗೌರವವನ್ನು ಈ ಸಂದರ್ಭದಲ್ಲಿ ಬನ್ನಿ ಸಿಬ್ರೇಮ್. ಬಂದೆ ಸರ್. ತಂಗಮ್ಮ ನಾ ಬೇಸನ ಬಾರೆ ಕಡೋಲೆ ಕಲ್ಲು ಕವೇರೆ ಕಪಣಿಯ ಕಲ್ಲ ಬಟ ಸೋದೆ ತಂಗಮ್ಮ ನಾ ಬೇಸನ ಬಾರೆ ಕಡೋಲೆಯ
ಜಲ್ಲ ಜಲ್ಲನೆ